ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಮ್ಮ ಸುತ್ತು ನಡೆಯುತ್ತಿರುವಂತಹ ಕಾರ್ಯಗಳು ನೋಡಿ, ನಾವು ಪ್ರತಿ ವಾರ ಕೂಡ ಲೋಕದಲ್ಲಿ ನಡೆಯುತ್ತಿರುವಂತಹ ಹಲವು ಕಾರ್ಯಗಳಿಗೋಸ್ಕರವಾಗಿ, ದೇವರು ಮಾತಾಡಿ ಹೇಳಿರುವಂತಹ ಕೆಲವೊಂದು ಪ್ರವಾದನೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನು ವಾಡಿಕೆಗೆ ಇಟ್ಕೊಂಡಿದ್ದೀವಿ. ಆದರೆ ಸಮೀಪ ಕಾಲದಲ್ಲಿ ನೋಡ್ತಾ ಇದ್ದೀವಿ, ಲೋಕ ಪೂರ್ತಿ ಭಯಂಕರತೆ ಬಹಳ ವೇಗವಾಗಿ ತೀವ್ರವಾಗಿ ಬರುತ್ತಿರುವುದನ್ನು ನೋಡ್ತಾ ಇದ್ದೀವಿ. ಹಲವು ದೇಶಗಳಲ್ಲಿ ಯುದ್ಧಗಳ ಭೀತಿ ಇವೆಲ್ಲವೂ ಕೂಡ ಉಂಟಾಗುತ್ತಾ ಇದೆ. ಹಲವು ಗೊಂದಲಗಳು, ಹೊರತೋರುವಿಕೆಗೆ ನಮಗೆ ಅರ್ಥ ಆಗ್ತಾ ಇಲ್ಲ. ಪರದೆಯ ಹಿಂದೆ ಹಲವು ದೇಶಗಳಲ್ಲಿಯೂ ಭಯಂಕರವಾಗಿರುವ ಸಮಸ್ಯೆಗಳು ಅಲ್ಲಿ ರೂಪಿಸಲ್ಪಡುತ್ತಾ ಇವೆ. ಬಲಿಷ್ಠ ರಾಷ್ಟ್ರಗಳಾಗಿರುವ ಸೋವಿಯತ್ ರಷ್ಯಾ ಆಗಿರ್ಬೋದು, ಅಮೆರಿಕ ದೇಶ ಮಾತ್ರವಲ್ಲ, ಚೈನಾ ದೇಶ ಕೂಡ ಒಂದು ಬಲಿಷ್ಠವಾಗಿರುವ ದೇಶವಾಗಿ ಎಬ್ಬಿಸಲ್ಪಡ್ತಾ ಇದೆ. ಇವರು ಲೋಕದ ಕಾರ್ಯಗಳಲ್ಲಿ ತಮ್ಮ ನಿಯಂತ್ರಣಗಳ ಒಳಗೆ ತರುವುದಕ್ಕೆ ಪ್ರಯತ್ನಗಳನ್ನು, ಅವರು ಆರ್ಥಿಕತೆಯನ್ನು ಉಪಯೋಗಿಸ್ತಾ ಇದ್ದಾರೆ, ವಿಜ್ಞಾನವನ್ನು ಉಪಯೋಗ ಮಾಡುತ್ತಾ ಇದ್ದಾರೆ, ವ್ಯಾಪಾರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇವುಗಳ ಮೂಲಕ ಲೋಕವನ್ನು 3 ಹಂತವಾಗಿ ವಿಭಾಗಿಸಿ ಒಂದೊಂದು ದೇಶಗಳೊಂದಿಗೂ ತಮ್ಮ ವ್ಯಾಪಾರವನ್ನಿಟ್ಟುಕೊಂಡು ಅವರನ್ನು ತಮ್ಮ ಕೆಳಗೆ ವಿಧಿಯರಾಗಿಸಿದ್ದಾರೆ. ಇದು ನಮ್ಮ ಕಣ್ಣಾರೆ ನೋಡುತ್ತಿರುವಂಥ ಕಾರ್ಯ. ಒಂದು ಕಾಲಘಟ್ಟದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಒಂದು ದೇಶದ ಮೇಲೆ ದಂಡೆತ್ತಿ ಆ ದೇಶದ ಕಂಟ್ರೋಲನ್ನು ಪರಿಪೂರ್ಣವಾಗಿ ತೆಗೆದುಕೊಂಡು ಇದು ನಮ್ಮ ದೇಶ ಎಂಬುದಾಗಿ ಅರಿಕೆ ಮಾಡ್ತಾ ಇದ್ರು. ಆಂಗ್ಲರು ಆಳ್ವಿಕೆ ಮಾಡಬೇಕಾದ್ರೆ ಭಾರತ ದೇಶ ಆಂಗ್ಲರಿಂದ 200 ವರ್ಷಗಳ ಮೇಲೆ ಆಳ್ವಿಕೆ ಮಾಡಲ್ಪಟ್ಟಿತ್ತು. ಅವರು ದಂಡೆತ್ತಿ ಬಂದು ಹಲವು ಉಪರಾಜ್ಯರನ್ನು, ಹಲವು ಅರಸರನ್ನು ಅವರ ಹಿಡಿದು ವಿಧಿಯರಾಗಿಸಿ ತಮಗೆ ಕಪ್ಪ ಕಟ್ಟುವಂತೆ ಮಾಡಿ ಇದನ್ನು ತಮ್ಮ ನಿಯಂತ್ರಣ ಇಟ್ಕೊಂಡಿದ್ರು. ಅದುವೇ ಆ ಕಾಲ. ಈಗ ಒಂದು ಯುದ್ಧವಿಲ್ಲದೆ ಒಂದು ದೇಶವನ್ನು ತಮ್ಮ ನಿಯಂತ್ರಣದಲ್ಲಿ ತರುವುದಕ್ಕೆ ಹಲವು ನೂತನ ಯುಕ್ತಿಗಳನ್ನು ಉಪಯೋಗಿಸುತ್ತಾರೆ. ಅದರಲ್ಲಿ ಒಂದು ವ್ಯಾಪಾರ, ಒಂದು ಆಮದು ರಫ್ತು, ಒಂದು ಆರ್ಥಿಕತೆ. ಇದರಲ್ಲಿ ದಾಳಿ ಮಾಡಲ್ಲ, ಯಾರನ್ನ ನಾಶ ಮಾಡುವುದಿಲ್ಲ, ಆದರೆ ಆ ದೇಶದ ಕಂಟ್ರೋಲ್ ನಮ್ಮ ಬಳಿ ಇರುತ್ತೆ. ನಾನು ಹೇಳುವುದನ್ನೇ ನೀನು ಮಾಡಬೇಕು ಎಂಬುದಾಗಿ ಒಂದು ಮರೆಮುಖವಾಗಿರುವಂತಹ ಭೀತಿಯನ್ನು ಕೂಡ ಸಲ್ಲಿಸುತ್ತಾರೆ. ಸಮೀಪದಲ್ಲಿ ನಡೆದಂತಹ ಇಂಡಿಯಾ ಪಾಕಿಸ್ತಾನ್ ಯುದ್ಧದ ಅದು ಆರಂಭಿಸಿದಾಗ ಅಮೆರಿಕದಲ್ಲಿರುವಂತಹ ಅಧಿಪತಿಯು ಹೇಳಿದರು, ನಾನು ಆರ್ಥಿಕತೆಯಲ್ಲಿ ಕೈಯಿಟ್ಟು ನಿಮ್ಮೊಂದಿಗೆ ವರ್ತಕವನ್ನು ಕತ್ತರಿಸುವೆನು ಎಂಬುದಾಗಿ ಹೇಳಿದ್ದರಿಂದಲೇ ಪಾಕಿಸ್ತಾನ ಹಾಗೂ ಇಂಡಿಯಾ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಸಮ್ಮತಿಸಿತು ಎಂಬುದಾಗಿ ಒಂದು ಅರಿಕೆಯನ್ನು ಪ್ರಕಟಿಸಿದ್ದಾರೆ. ಹಾಗಾದರೆ ಎಲ್ಲೋ ಇರುವಂಥ ಒಂದು ದೇಶ ಅದು ಹೇಳುವುದನ್ನು ನಾವ್ಯಾಕೆ ಕೇಳಬೇಕು? ಅದರ ನಿಯಂತ್ರಣದಲ್ಲಿ ನಾವು ಇದ್ದೇವಾ? ಹಾಗೆಯೇ ಈಗ ಮರೆಯಾಗಿರುವ ಕಟ್ಟುಪಾಡುಗಳು, ಇದನ್ನಲ್ಲದೆ ಜನಗಳನ್ನು ಭಯಪಡಿಸುವುದಕ್ಕೆ ಘೋರ ವ್ಯಾಧಿಗಳು, ಮನುಷ್ಯರಿಂದ ರೂಪಿಸಲ್ಪಟ್ಟು ಬಹಳ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ವೆಪನ್ಸ್, ಯಂತ್ರಗಳು, ಆಯುಧಗಳು, ಇವೆಲ್ಲವೂ ಬಹಳ ಅಧಿಕವಾಗಿರುವುದು ಮಾತ್ರವಲ್ಲ, ಕಪ್ಪು ವಿಜ್ಞಾನ, ಡಾರ್ಕ್ ಸೈನ್ಸ್ ಎಂಬುದಾಗಿ ಹೇಳುವಂತಹ ಆ ವಿಜ್ಞಾನ ಮಾನವ ಸಮುದಾಯವನ್ನು ತನ್ನ ನಿಯಂತ್ರಣದಲ್ಲಿ ತರುತ್ತಿರುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗ್ತಾ ಇದೆ. ಸಾಧಾರಣ ಸ್ಥಿತಿಯಿಂದ ನೋಡಿದ್ರೆ ಇದೆಲ್ಲ ಏನೂ ಅರ್ಥ ಆಗೋಲ್ಲ. ಆದರೆ ಪರದೆಯ ಹಿಂದೆ ಮನುಷ್ಯರ ಕುಲಕ್ಕೆ ವಿರುದ್ಧವಾಗಿ ಲೋಕವನ್ನು ತಮ್ಮ ಪೂರ್ಣ ನಿಯಂತ್ರಣಕ್ಕೆ ತರುವುದಕ್ಕೋಸ್ಕರ ತೀವ್ರವಾದ ಪ್ರಯತ್ನಗಳು ಮಾಡಲ್ಪಡ್ತಾ ಇವೆ. ಇದೇನು ಹೊಸದಲ್ಲ. ಸತ್ಯವೇದದಲ್ಲಿ ಲೋಕದ ಅಂತ್ಯ ಕಾಲದಲ್ಲಿ ಇವೆಲ್ಲ ನಡೆಯುತ್ತದೆ ಎಂಬುದಾಗಿ ದೇವರು ಪ್ರವಾದನೆಯುಕ್ತವಾಗಿ ಮುಂಚಿತವಾಗಿ ತಿಳಿಸಿದ್ದಾರೆ. ಅದನ್ನು ಚೆನ್ನಾಗಿ ತೆಗೆದು ಓದಿ ಸಂಶೋಧನೆ ಮಾಡಿ ನೋಡಿದರೆ ಇವತ್ತು ನಾವು ಸಂಧಿಸುತ್ತಿರುವಂಥ ಸಮಸ್ಯೆಯೆಲ್ಲ ಸತ್ಯವೇದದಲ್ಲಿ ಅವತ್ತೇ ಹೇಳಲ್ಪಟ್ಟಿರುವುದನ್ನು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಪ್ರಕಟಣೆಯ ಪ್ರವಾದನೆ ಗ್ರಂಥವನ್ನು ನೀವು ಓದಿ ನೋಡಬೇಕು. ಅದರಲ್ಲಿ ಸ್ಪಷ್ಟವಾಗಿ ಕಡೆಯ ಕಾಲದಲ್ಲಿ ಸಂಭವಿಸುವಂತಹ ಕಾರ್ಯಗಳು, ಇನ್ನು ಮುಂದೆ ಏನೆಲ್ಲ ಸಂಭವಿಸುತ್ತದೆ, ಎಂಥ ವಿಧವಾಗಿರುವಂತಹ ಕೇಡುಗಳನ್ನು ಮನುಷ್ಯಕುಲ ಸಂಧಿಸಲಿದೆ ಎಂಬುದಾಗಿ ಎಲ್ಲ ಹೇಳಲ್ಪಟ್ಟಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಪ್ರವಾದನೆಗಳ ಪುಸ್ತಕಗಳು, ಎಹೆಜ್ಕೇಲ, ಯೆರೆಮೀಯ, ಇಂತಹ ಹಲವು ಪ್ರವಾದಿಗಳು, ಹಬಕ್ಕೂಕ್, ನಹೂಮನು, ಮೀಕ, ಜಕರಿಯ, ಇಂಥ ಪುಸ್ತಕಗಳಲ್ಲಿ ದಾನಿಯೇಲ, ಇಂತಹ ಪುಸ್ತಕಗಳಲ್ಲೆಲ್ಲ ಚೆನ್ನಾಗಿ ಸಂಶೋಧನೆ ಮಾಡಿ ನೋಡುವುದಾದರೆ ಅವರೆಲ್ಲರೂ ಕಡೆಯ ಕಾಲಗಳ ಕುರಿತಾಗಿ ಬಹಳ ಮಾಹಿತಿಯನ್ನು ಹೇಳಿದ್ದಾರೆ. ಎಲ್ಲಕ್ಕೂ ಕಿರೀಟವಿಟ್ಟ ಹಾಗೆ ಯೇಸು ಕ್ರಿಸ್ತನು ಕಡೆಯ ಕಾಲದ ಗುರುತುಗಳ ಕುರಿತಾಗಿ ಮತ್ತಾಯ 24ನೇ ಅಧ್ಯಾಯ ಪೂರ್ತಿಯಾಗಿ, ಲೂಕನ ಸುವಾರ್ತೆ 21ನೇ ಅಧ್ಯಾಯ ಪೂರ್ತಿಯಾಗಿಯೂ ಬಹಳ ಮಾಹಿತಿಗಳನ್ನು ಹೇಳಿದ್ದಾರೆ. ಅದೆಲ್ಲ ಇವತ್ತು ನಮ್ಮ ಕಣ್ಗಳು ಕಾಣುವಂತೆ ನೆರವೇರುತ್ತಾ ಬರುತ್ತಿರೋದನ್ನು ನೋಡ್ತಾ ಇದ್ದೀವಿ. ಸತ್ಯವೇದ ಎಷ್ಟು ಆಶ್ಚರ್ಯವಾಗಿ
ಬರೆಯಲ್ಪಟ್ಟಿರುವಂತಹ ಪ್ರವಾದನಯುಕ್ತವಾಗಿರುವ ಪುಸ್ತಕ ಎಂಬುದಾಗಿ ನಾವು ಕಂಡು ಆಶ್ಚರ್ಯಪಡುತ್ತೇವೆ. ಅಷ್ಟು ಮಾತ್ರವಲ್ಲ, ಈ ಕಡೆಯ ಕಾಲದ ಒಳಗೆ ಮನುಷ್ಯ ಸಮುದಾಯ ಬರುವಾಗ ದೇವರ ಮಕ್ಕಳು ಮಾಡಬೇಕಾಗಿರುವ ಬಹು ಮುಖ್ಯವಾಗಿರುವ ಕರ್ತವ್ಯವೇನೆಂದರೆ ಪ್ರಾರ್ಥನೆ. ಎಷ್ಟರ ಮಟ್ಟಿಗೆ ಕಡೆಯ ಕಾಲ ಎಂಬುದಾಗಿ ನೀವು ನೋಡ್ತೀರೋ ಅಷ್ಟರ ಮಟ್ಟಿಗೆ ನೀವು ಪ್ರಾರ್ಥನೆಯನ್ನು ಅಧಿಕರಿಸಿಕೊಳ್ಳಬೇಕು. ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೆ ಹೇಳಿದ ರೀತಿಯಲ್ಲಿಯೇ ನಾನು ಕುಟುಂಬ ಪ್ರಾರ್ಥನೆ ಬಹಳ ಮುಖ್ಯ. ಮಕ್ಕಳು ಈ ಡಾರ್ಕ್ ಸೈನ್ಸ್ನಲ್ಲಿ ಬಾಧಿಸಲ್ಪಡದ ಹಾಗೆ ಈ ಚಿಕ್ಕ ಪ್ರಾಯದಲ್ಲಿಯೇ ದೇವರನ್ನು ಕಲಿಯಬೇಕು, ಪ್ರಾರ್ಥನೆ ಮಾಡಲು ಕಲಿಯಬೇಕು, ವಾಕ್ಯವನ್ನು ಓದಲು, ವಾಕ್ಯವನ್ನು ಕಂಠಪಾಠ ಮಾಡಲು, ವಾಕ್ಯವನ್ನು ಧ್ಯಾನ ಮಾಡಲು ಮಕ್ಕಳಿಗೆ ಈಗ ನೀವು ತರಬೇತಿ ಕೊಡಬೇಕು. ಅದು ಬಹಳ ಅವಶ್ಯ. ಕಡೆಯ ಕಾಲದಲ್ಲಿ ಅವರನ್ನು ಕಾಯುವುದು ಇದುವೇ. ಇದನ್ನಲ್ಲದೆ ಬಹಳ ಪ್ರಾರ್ಥನೆ ಮಾಡುವುದಕ್ಕೆ ಹಲವು ಅವಕಾಶಗಳು ನಮಗೆ ಉಂಟು. ಅವೆಲ್ಲವನ್ನು ಉಪಯೋಗಿಸಬೇಕು. ಉಪವಾಸ ಪ್ರಾರ್ಥನೆ, ಕುಟುಂಬದಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬಹುದು. ಉಪವಾಸ ಪ್ರಾರ್ಥನಾ ಕೂಟಗಳಿಗೆ ಹೋಗಬಹುದು. ಕೆಲವು ಕಡೆ ಉಪವಾಸ ಕೂಟ ಎಂಬುದಾಗಿ ಹೇಳಿ ಅದರಲ್ಲಿ ಬಹುತೇಕವಾಗಿರುವಂತಹ ಸಮಯ ಬೇರೆ ಏನೋ ಮಾತಾಡ್ತಾ ಇರ್ತಾರೆ. ಆ ರೀತಿ ಅಲ್ಲದೆ ಮನಬಿಚ್ಚಿ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಕರ್ತನ ವಾಕ್ಯವನ್ನು ಕೇಳುವಾಗ ಗಮನವಾಗಿ ಆ ಸಮಯದಲ್ಲಿ ಕೇಳಬೇಕು. ಈ ರೀತಿ ಬಹಳ ಪ್ರಾರ್ಥನೆಗಳು, ಪೂರ್ಣರಾತ್ರಿ ಪ್ರಾರ್ಥನೆಗಳು ಉಂಟು. ಸಾಧ್ಯವಾದದರಲ್ಲಿ ಭಾಗವಹಿಸಿರಿ. ಪ್ರವಾದನಯುಕ್ತವಾಗಿರುವ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ಪ್ರಾರ್ಥನಾ ಕೂಟಗಳು, ಉಪವಾಸ ಪ್ರಾರ್ಥನೆಗಳು, ಸಭೆಯಲ್ಲಿ ಪ್ರಾರ್ಥನೆಗಳು, ಮನೆಯಲ್ಲಿ ಪ್ರಾರ್ಥನೆ, ಗುಂಪು ಪ್ರಾರ್ಥನೆ ಎಲ್ಲವನ್ನ ಏರ್ಪಡಿಸಿ ಕಡೆಯ ಕಾಲ ಎಂಬುದಾಗಿ ನೀವು ಗ್ರಹಿಸುತ್ತಾ ಯಾವ ಯಾವ ಮಾರ್ಗಗಳಲ್ಲಿ ನೀವು ಅಧಿಕ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಲು ಸಾಧ್ಯವೋ ಅವೆಲ್ಲವನ್ನ ನೀವು ಆರಿಸಿ ಪ್ರಾರ್ಥನೆ ಮಾಡುವಂಥದ್ದೇ ಕಡೆಯ ಕಾಲದಲ್ಲಿ ನಿಮ್ಮನ್ನು ಕಾಪಾಡಲು ಸಾಧ್ಯ. ಕಡೆಯ ಕಾಲದ ಸಂಭವಗಳು ಬಹಳ ಆಪತ್ತಾದವುಗಳು. ಏಕೆಂದರೆ ಒಂದು ಕಾಲ ಯುದ್ಧ ಎನ್ನುವುದು ಬೇರೆ ಥರ ಇತ್ತು. ಕಡೆಯ ಕಾಲದಲ್ಲಿ ಯುದ್ಧ ಎನ್ನುವಂಥದ್ದು ಬಹಳ ವ್ಯತ್ಯಾಸವಾದದ್ದು. 1-2 ದಿನದಲ್ಲಿ ಒಟ್ಟಾರೆ ಈ ಭೂಮಿಯನ್ನೇ ನಾಶ ಮಾಡುವಷ್ಟು ನೂತನವಾಗಿರುವ ಆಯುಧಗಳೆಲ್ಲ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ಕಡೆಯ ಕಾಲದಲ್ಲಿ ಬರುವಂಥ ಸಮಸ್ಯೆಗಳೆಲ್ಲ ಯಾರೂ ತಪ್ಪಿಸಲಾಗದೇ ಇರುವಂತಹ ಸಮಸ್ಯೆಗಳು. ಒಂದು ಘೋರ ವ್ಯಾಧಿಯನ್ನು ನೋಡಿ, ಯಾವ ರಾಷ್ಟ್ರವು ತಪ್ಪಿಸಿಕೊಳ್ಳದ ಹಾಗೆ ಎಲ್ಲ ರಾಷ್ಟ್ರಗಳಲ್ಲಿಯೂ ಆ ವಿಷ ಕ್ರಿಮಿಗಳು ಬೆರೆತು ಬಂದನ್ನು ನೋಡಿದ್ವಿ. ಇನ್ನು ಬಹಳ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಕಡೆಯ ಕಾಲದ ಸಂಭವಗಳು ನಡೆಯುವುದನ್ನು ನೋಡಬೇಕಾದರೆ ಇದರಲ್ಲಿ ನಾವು ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಎನ್ನುವುದಕ್ಕೆ ಯೇಸು ನಮಗೆ ಕೊಟ್ಟಂತಹ ಒಂದು ಆಲೋಚನೆಯೇ ಈ ದಿನ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರುವ ಸತ್ಯವೇದ ಭಾಗ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 35-36 ವಾಕ್ಯಗಳು. ಅದರಲ್ಲಿ ದೇವರು ಹೇಳುತ್ತಾರೆ, ಭೂಮಿಯಲ್ಲೆಲ್ಲ ಇರುವಂತಹ ಎಲ್ಲರ ಮೇಲೂ ಅದು ಯಾವುದು ಕೆಡುಕು ಎನ್ನುವುದು ಒಂದು ಬಲಿಯಂತೆ ಬರುತ್ತದೆ. ಒಂದು ದೇಶದಲ್ಲಿ ಮಾತ್ರವಲ್ಲ. ಕೆಲವರು ಹೇಳ್ತಾರೆ ಇಸ್ರೇಲ್ ಬಗ್ಗೆ ಹೇಳಲ್ಪಟ್ಟಿದೆ. ಇಲ್ಲ ಇಲ್ಲ ಇಲ್ಲ, ಲೋಕ ಪೂರ್ತಿಯಾಗಿ, ಭೂಮಿ ಪೂರ್ತಿಯಾಗಿ ತಂಗಿರುವಂತಹ ಎಲ್ಲರ ಮೇಲೆಯೂ ಒಂದು ಬಲೆಯಂತೆ ಬರುತ್ತದೆ. ಬಲೆ ಅಂದರೆ ಏನು? ಕಾಲುಗಳಿಗೆ ಬೇಡಿ ಹಾಕಿದಂತೆ ನಾವು ಹತ್ತಿದ ತಿರುಗಾಡದಂತೆ ಹಿಡಿಯುವಂಥದ್ದು. ನೀವು ಕಾಡಲ್ಲಿ ನೋಡುವುದಾದರೆ ಹಾರುವಂಥ ಪಕ್ಷಿಗಳಿಗೆ ಈ ಎಲೆಗಳ ನಡುವೆ ಚಿಕ್ಕ ಚಿಕ್ಕದಾಗಿ ಬಹಳ ಬಲೆ ಇಟ್ಟಿರ್ತಾರೆ. ಆನೆಗಳನ್ನು ಹಿಡಿಯುವುದಕ್ಕೆ, ಕಾಲಿಡಿಯುವುದಕ್ಕೆ ಕೂಡ ಕಬ್ಬಿಣದಿಂದ ಆದಂತಹ 4 ಕಡೆ, ಈ ಕಡೆ 4 ಕಲ್ಲು, ಆ ಕಡೆ 4 ಕಲ್ಲು ಇರುತ್ತೆ. ನಡುವೆ ಕಾಲಿಟ್ಟರೆ ಸಿಗಾಕೊಳ್ಳುತ್ತೆ. ಅದನ್ನು ಎಳೆಯೋಕ್ಕಾಗಲ್ಲ, ಎತ್ತಕ್ಕಾಗಲ್ಲ. ಈ ರೀತಿಯಾಗಿ ಬಲೆಗಳನ್ನು ಒಳಗಿಟ್ಟರೆ ನಮ್ಮ ಕ್ರಿಯೆಗಳು ಯಾಕೆ ಬಲೆ ಅಂತ ಹೇಳ್ತಾರೆ ಅಂದರೆ, ಈ ಬಲೆಗಳಲ್ಲಿ ಸಿಲುಕುವುದಾದರೆ ನೀವು ಯಾವ ಕ್ರಿಯೆ ಮಾಡೋಕ್ಕೂ ಆಗಲ್ಲ. ಕೊರೋನಾ ಎನ್ನುವಂತಹ ಬಲೆಯಲ್ಲಿ ಸಿಗಾಕೊಂಡ್ವಲ್ಲ, ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ, ಮನೆಯಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ, ಹೊರಗೆ ಯಾರು ನಡೆದಾಡೋಕ್ಕಾಗಲಿಲ್ಲ, ವ್ಯಾಪಾರ ಮಾಡೋಕ್ಕಾಗಲಿಲ್ಲ. ಎಲ್ಲದರಲ್ಲಿಯೂ ಒಂದು ಬಲೆಯಲ್ಲಿ ಸಿಲುಕಿದಂತೆ ಸಿಲುಕಿದ್ವಿ. ದೇವರು ಹೇಳುತ್ತಾರೆ, ಇದೆಲ್ಲ ಕಡೆಯ ಕಾಲದಲ್ಲಿ ಈ ರೀತಿಯಾಗಿ ಬಹಳ ಬಲೆಗಳು ಬರುವುದಕ್ಕೆ ಸಾಧ್ಯತೆ ಉಂಟು. ಲೋಕದ ಕಡೆಯ ಕಾಲದ ಆಪತ್ತುಗಳು ಭೂಮಿಯಲ್ಲಿ ತಂಗಿರುವಂತಹ ಎಲ್ಲರ ಮೇಲೆಯೂ ಬಲೆಯಂತೆ ಬರುತ್ತದೆ. ಆದುದರಿಂದ ಹಾಗಾದ್ರೆ ನಾವು ಏನು ಮಾಡಬೇಕಪ್ಪ? ದೇವರು ಹೇಳ್ತಾರೆ, ಆದುದರಿಂದ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೂ, ಅಂದರೆ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ದಾರಿ ಇದೆ. ಕೆಲವರು ಹೇಳ್ತಾರೆ, ಕಡೆಯ ಕಾಲದಲ್ಲಿ ಸಭೆ ಉಪದ್ರವ ಕಾಲದಲ್ಲಿಯೇ ಹೋಗಬೇಕು. ನಾವು ಬಹಳ ಮಂದಿ ಒಂದು ಸಭೆಯಲ್ಲಿ ಗೊಂದಲಗಳು, ಸಮಸ್ಯೆಗಳು ಬಂದು ಸಾಯಲೇಬೇಕು. ನೇರವಾಗಿ ದೇವರು ಬಂದು ರಹಸ್ಯ ಬರುವಿಕೆ ಅಲ್ಲದೆ ನೇರವಾಗಿ 2ನೇ ಬರುವಿಕೆಯಲ್ಲೇ ಬರುತ್ತಾರೆ. ಲೋಕದಲ್ಲಿ ಬರುವಂತಹ ಭಯಂಕರತೆಗಳಿಗೆ ಉತ್ತರ ಕೊಡಬೇಕು ನಾವು. ಯಾರು ತಪ್ಪಿಸಿಕೊಳ್ಳಲಾಗಲ್ಲ ಅಂತ ಹೇಳ್ತಾರೆ. ದೇವರು ಹೇಳುತ್ತಾರೆ,
ನೀನು ತಪ್ಪಿಸಿಕೊಳ್ಳಲು ಸಾಧ್ಯ. ನೀವು ಆ ಭಯಂಕರತೆಗಳಿಂದ ಸಿಲುಕುವುದು ನನಗೆ ಇಷ್ಟವಿಲ್ಲ. ಆದ್ದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ದಾರಿಯನ್ನು ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಎಲ್ಲರಿಗೂ ಅದು ಬರುತ್ತೆ ಅಂತ ಹೇಳಿದರೆ ದೇವರು ಈ ವಾಕ್ಯವನ್ನು ಹೇಳಬೇಕಾಗಿರೋ ಅಗತ್ಯತೆ ಇಲ್ಲ. ಅದು ಬಾರದೆ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಮಕ್ಕಳಿಗೆ ಒಂದು ಸಂರಕ್ಷಣೆಯನ್ನು, ಒಂದು ಆಲೋಚನೆಯನ್ನು, ಒಂದು ದಾರಿಯನ್ನು ದೇವರು ಹೇಳುತ್ತಾರೆ. ಒಬ್ಬ ಪ್ರವಾದಿ ಹೇಳಿದರೂ ಕೂಡ ಸಂಶಯ ಪಡಬಹುದು. ಒಬ್ಬ ಸೇವಕನನ್ನು ಹೇಳಿದರೂ ಕೂಡ ಸಂಶಯ ಪಡಬಹುದು. ಇದು ದೇವರು ಹೇಳಿದಂತಹ ಮಾತು. ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಳ್ಳುವುದು ನನ್ನ ಬಯಕೆ, ನನ್ನ ಉದ್ದೇಶ. ಆದ್ದರಿಂದ ಈ ಆಲೋಚನೆಯನ್ನು ನಿಮಗೆ ಮಾತ್ರ ಹೇಳುತ್ತಿದ್ದೇನೆ. ನೀವು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಪೂರ್ಣ ಶಕ್ತರಾಗುವಂತೆ ಎಡಬಿಡದೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದರು. ಇದು ಒಂದೇ, ಬೇರೆ ಯಾವ ಔಷಧಿ ಇಲ್ಲ. ಬಲೆಯಿಂದ ಸಿಲುಕಬಾರದು. ನೀವು ಯಾಪತ್ತುಗಳಿಂದ ಸಿಲುಕದೆ ತಪ್ಪಿಸಿಕೊಳ್ಳಬೇಕು. ಅದಕ್ಕೆ ಒಂದೇ ಒಂದು ರೆಕಮೆಂಡೇಶನ್ ದೇವರು ಹೇಳುವುದೇನೆಂದರೆ, ಪ್ರಾರ್ಥನೆ ಮಾಡಿರಿ, ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ಸುಮ್ಮನೆ ಪ್ರಾರ್ಥನೆ ಮಾಡೋದಲ್ಲ. ಪ್ರಾರ್ಥನೆ ಎನ್ನುವುದಕ್ಕೆ ನಾವೊಂದು ಫಾರ್ಮೆಟ್ ಇಟ್ಟು ಪ್ರಾರ್ಥನೆ ಮಾಡುವುದಲ್ಲ. ಎಚ್ಚರವಿದ್ದು ಅಂದರೆ ಅರ್ಥವೇನೆಂದರೆ, ನಿಮ್ಮ ಸುತ್ತಲೂ ನಡೆಯುವುದನ್ನು ನೋಡಿ. ಸುಮ್ಮನೆ ವಾಡಿಕೆಯಂತೆ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಕೆಲವರನ್ನು ನೋಡಿ ಪ್ರಾರ್ಥನೆ ಅಂತ ಒಂದು ಫಾರ್ಮೆಟ್ ಇಟ್ಕೊಂಡಿರ್ತಾರೆ. ಕರ್ತನೆ ಅಮೆರಿಕವನ್ನು ಆಶೀರ್ವಾದ ಮಾಡಿ, ಇಂಡಿಯನ್ ಆಶೀರ್ವಾದ ಮಾಡಿ, ಆ ರೀತಿ ಅಲ್ಲ. ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ಎಚ್ಚರವಿದ್ದು ಅಂತ ಯಾಕೆ ಹೇಳ್ತಾರೆ? ಪ್ರಾರ್ಥನೆ ನಾವೇನು ಹೇಳ್ತೀವಿ? ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಲ್ವಾ? ಸತ್ಯವೇ ಇದ್ದರೆ ಅದಕ್ಕೆ ಆಧಾರ ಏನೂ ಇಲ್ಲ, ಆದರೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ. ಅದು ಶಾರೀರಿಕವಾಗಿರುವ ಕಣ್ಣನ್ನು ಮುಚ್ಚಿ ಅಂತ ಹೇಳ್ತೀವಿ. ಆದರೆ ದೇವರು ಹೇಳುತ್ತಾರೆ, ಪ್ರಾರ್ಥಿಸುವಾಗ ಕಣ್ಮುಚ್ಚಿ ಮಾಡುವಂಥ ಪ್ರಾರ್ಥನೆ ಅಂತಲ್ಲ. ನೀವು ಇಟ್ಕೊಂಡಿದ್ರಲ್ಲ ಫಾರ್ಮೆಟ್, ಅದು ಕೂಡ ಅಲ್ಲ. ನೀವು ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ಎಚ್ಚರವಾಗಿರುವವನು ತನ್ನ ಸುತ್ತಲೂ ನಡೆಯುವುದೆಲ್ಲವನ್ನ ಗಮನಿಸಲು ಸಾಧ್ಯ. ಕಣ್ಗಳನ್ನು ಮುಚ್ಚಿದರೆ ಗಮನಿಸಲಾಗುವುದಿಲ್ಲ. ನಾನು ಹೇಳುವುದು ಮಾಂಸಿಕವಾದ ಕಣ್ಗಳಲ್ಲ, ನಿಮ್ಮ ಹೃದಯವನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ನಮ್ಮ ಹೃದಯ ಈ ಕಡೆಯ ಕಾಲದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ, ಎಚ್ಚರವಿದ್ದು ಮಾಡುವಂತಹ ಪ್ರಾರ್ಥನೆಯಂತೆ ಇರಬೇಕು. ಎಚ್ಚರವಾಗಿರುವವನಿಗೆ ಲೋಕದಲ್ಲಿ ತನ್ನ ಸುತ್ತಲೂ ಏನೆಲ್ಲ ನಡೆಯುತ್ತದೆ ಎನ್ನುವಂಥದ್ದನ್ನು ನೋಡಲು ಸಾಧ್ಯ. ಹಾಗಾದರೆ ಗಮನಿಸಿರಿ, ಒಂದು ದೇಶದಲ್ಲಿ ಏನು ನಡೆಯುತ್ತಾ ಇದೆ, ಸತ್ಯವೇದವನ್ನು ಗಮನಿಸಿರಿ, ಸತ್ಯವೇದವನ್ನು ನೋಡ್ರಿ. ಸತ್ಯವೇದದಲ್ಲಿ ಏನು ಹೇಳಲ್ಪಟ್ಟಿದೆ ಅದು ಹಾಗೆ ಇವಾಗ ಯಾವ ರೀತಿ ನಡೀತಾ ಇದೆ. ಆ ವಾಕ್ಯದಲ್ಲಿ 2 ಸಲ ಹೇಳಲ್ಪಟ್ಟಿದ್ದು ಪ್ರಾಕ್ಟಿಕಲ್ ಆಗಿ 2 ವರ್ಷ ಯಾವ ರೀತಿ ನಡೆಯುತ್ತು ಅಂತ ನೋಡಿ. ಅದು ಒಂದೊಂದು ಯಾವ ರೀತಿ ಹೋಗ್ತಾ ಇದೆ. ಸತ್ಯವೇದ ಅದರ ಅಂತ್ಯವನ್ನು ಯಾವ ರೀತಿ ಹೇಳ್ತದೋ ಹಂಗೆ ನಡೀತಿದೆಯಲ್ಲ. ಇದನ್ನು ನೋಡಿ ಅದು ಹೋಗುವಂತಹ ದಾರಿಯನ್ನು ಅರಿತು ಎಚ್ಚರವುಳ್ಳವರಾಗಿದ್ದು ಪ್ರಾರ್ಥಿಸಿರಿ. ಕೆಲವರು ಇಂಥ ವಾಕ್ಯವನ್ನು ಮಕ್ಕಳ ಹಾಗೆ ಅರ್ಥ ಮಾಡಿಕೊಂಡು ಎಚ್ಚರವಿದ್ದು ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಾರೆ. ಅಂದರೆ ಆಲ್ ನೈಟ್ ಪ್ರೇಯರ್ ಆಗಿರ್ಬೋದು, ರಾತ್ರಿಯೆಲ್ಲ ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ಹಾಗಾದರೆ ಯಾವಾಗ ನಿದ್ದೆ ಬರುತ್ತೋ ಆ ಸಂದರ್ಭದಲ್ಲಿ ನಿದ್ರೆಯನ್ನು ಧ್ಯಾನ ಮಾಡಿ ಮಾಡುವಂತಹ ಪ್ರಾರ್ಥನೆಗೆ ಹೆಸರು ಎಚ್ಚರವಿದ್ದು ಪ್ರಾರ್ಥನೆ ಅಂತ ಹೇಳ್ತಾರೆ. ಅದಲ್ಲ. ಎಚ್ಚರವಿದ್ದು ಪ್ರಾರ್ಥಿಸಿರಿ ಅಂದರೆ ನಿಮ್ಮ ಸುತ್ತಲೂ ನಡೆಯುತ್ತಿರುವಂಥ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಅರಿತು ಅವುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕೆಲವರನ್ನ ತಟ್ಟಿದ ಕೂಡಲೇ ಪ್ರಾರ್ಥನೆ ಮಾಡ್ತಾರೆ, ಗಡಗಡಗಡ. ಅದು ಏನು ಎತ್ತ ಅದೆಲ್ಲ ಯೋಚನೆ ಮಾಡೋದೇ ಇಲ್ಲ. ಇದೆಲ್ಲ ಸಾಮಾನ್ಯವಾಗಿ ದೇವರೇ ಅದನ್ನು ಮಾಡಿರಿ, ಇದನ್ನು ಮಾಡಿರಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡ್ತಾರೆ. ಈ ರೀತಿಯಾಗಿ ನಾವು ಅರಿಯದೇ ಇರುವಂತಹ ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ಬಹುತೇಕ ಗುಂಪಾಗಿ ಜನಗಳು ಪ್ರಾರ್ಥನೆ ಮಾಡಿದರು. ಸೂಕ್ತ ಫಲಿತಾಂಶಗಳನ್ನು ನಮ್ಮಿಂದ ನೋಡೋಕ್ಕಾಗದೇ ಇದೆ. ಹಾಗಾದರೆ ದೇವರು ಹೇಳುತ್ತಾರೆ, ಮೊದಲು ನಿಮಗೆ ಒಂದು ಎಚ್ಚರಿಕೆ ಬೇಕು. ಎಚ್ಚರಿಕೆ ಅಂದರೆ ನಿಮ್ಮ ಸುತ್ತಲೂ ಇರುವ ಹಲವು ಕಾರ್ಯಗಳು, ನಿಮ್ಮ ಸುತ್ತಲೂ ಸೈತಾನನಿಟ್ಟಿರುವಂತಹ ತಂತ್ರಗಳು, ಮನುಷ್ಯರ ತಂತ್ರಗಳು, ಸತ್ಯವೇದದಲ್ಲಿ ಇದರ ಬಗ್ಗೆ ಏನು ಹೇಳಲ್ಪಟ್ಟಿದೆ, ಅದು ಯಾವ ರೀತಿ ಲೋಕದಲ್ಲಿ ನಡೆಯುತ್ತದೆ, ಇವುಗಳನ್ನು ಗ್ರಹಿಸಿ ಅದು ನಡೆಯಲು ಆರಂಭಿಸುವಾಗ ಅನಂತರ ಏನು ಬರಬೇಕು ಅಂತ ಗೊತ್ತಾಗಬೇಕು. ಯಾಕಂದ್ರೆ ನೀವು ಬೈಬಲ್ ಓದಿದ್ದೀರಲ್ವಾ, ಅದನ್ನು ಹೇಳಿ ನೀವು ಪ್ರಾರ್ಥನೆ ಮಾಡಿರಿ. ಇದು ನಿಮ್ಮನ್ನು ಕಾಪಾಡುತ್ತದೆ ಎಂಬುದಾಗಿ ಕರ್ತನು ನಮಗೆ ಹೇಳುತ್ತಾರೆ. ಇದಕ್ಕೆ ಹೆಸರು ನಿಜವಾಗಿರುವ ಎಚ್ಚರದ ಪ್ರಾರ್ಥನೆ. ಎಚ್ಚರವಿದ್ದು ಪ್ರಾರ್ಥಿಸುವುದು ಇದುವೇ. ಹಾಗಾದರೆ ಈ ಪ್ರಾರ್ಥನೆ ಏನು ಮಾಡುತ್ತೆ ಅಂದರೆ, ಕಡೆಯ ಕಾಲದ ಉಪದ್ರವಗಳಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತದೆ. ಎಚ್ಚರವಿದ್ದು ಮಾಡುವ ಪ್ರಾರ್ಥನೆ ನಮ್ಮ ಸುತ್ತಲೂ ನಡೆಯುವಂತಹ ಕಾರ್ಯವನ್ನು ಗ್ರಹಿಸಿ ಅದರ ಕುರಿತಾಗಿ ಅರಿತು ಅದು ಯಾವ ರೀತಿ ಹೋಗುತ್ತೆ ಎಂಬುದಾಗಿ ಸತ್ಯವೊಂದಿಗೆ ಹೋಲಿಕೆ ಮಾಡಿ ನೋಡಿ, ಅದಕ್ಕೆ ಮಾಡುವ ಪ್ರಾರ್ಥನೆ ಇದೆ ನೋಡಿ, ಅದು ನಿಮ್ಮನ್ನು ಕಡೆಯ ಕಾಲದ ದುಷ್ಟತ್ವಗಳಿಂದ ಕಾಪಾಡುತ್ತದೆ ಎಂಬುದಾಗಿ ಕರ್ತನು ನಿಮಗೆ ವಾಗ್ದಾನ ಮಾಡಿದ್ದಾರೆ. ಇದುವೇ ವಾಗ್ದಾನ.
ಹಾಗಾದರೆ ಈ ವಾಗ್ದಾನ ನಮಗೆ ಸೀಮಿತವಾದದ್ದು. ಇವುಗಳಿಗೆ ನೀವು ತಪ್ಪಿಸಿಕೊಳ್ಳುತ್ತೀರಾ? ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ತಪ್ಪಿಸ್ಕೋತೀರಾ? ಎಚ್ಚರವಿದ್ದು ಪ್ರಾರ್ಥನೆ ಮಾಡಿದ್ರೆ ತಪ್ಪಿಸ್ಕೋತೀರಾ? ಇದು ಪ್ರಕಟಣೆಯ ಪುಸ್ತಕದಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ ವಾಗ್ದಾನವಿದ್ದು. ಎರಡನೇದಾಗಿ ಈ ಪ್ರಾರ್ಥನೆ ಏನು ಮಾಡುತ್ತೆ ಅಂದರೆ, ಕಡೆಯ ಕಾಲದ ಅಂತ್ಯದಲ್ಲಿ ದೇವರು ಬರುತ್ತಾರೆ ಅದು ನಮಗೆ ಗೊತ್ತು. ಈಗ ಬರುವಂತಹ ಈ ಕಡೆಯ ಕಾಲದಲ್ಲಿ ಪ್ರವೇಶ ಮಾಡಿದ್ದೇವೆ. ಈ ಕಾಲದ ಸಂಭವಗಳು ನಡೆಯುವುದನ್ನು ನೋಡ್ತಾ ಇದ್ದೀವಿ. ಯೆರೂಸಲೇಮನ್ನ ಭಾರವುಳ್ಳ ಕಲ್ಲಾಗಿ ಮಾರ್ಪಡಿಸುತ್ತಾರೆ ಎಂಬುದಾಗಿ ದೇವರು ಹೇಳಿದಂತೆ, ಇವತ್ತು ಯೆರೂಸಲೇಮನ್ನ ಸ್ವಲ್ಪ ಸ್ವಲ್ಪವಾಗಿ ಭಾರವುಳ್ಳ ಕಲ್ಲಾಗಿ ಮಾರ್ಪಡಿಸುತ್ತಾ ಇದ್ದಾರೆ. ನಿರಂತರವಾಗಿ ಯುದ್ಧದ ಭೀತಿ ಶಬ್ದ ಕೇಳಿಸುತ್ತಲೇ ಇದೆ. ಆ ಯುದ್ಧದ ಬೆಂಕಿ ಇನ್ನೂ ಆರಿಲ್ಲ. ಯೆರೂಸಲೇಮ್ ಸುತ್ತು ನಡೆಯುತ್ತಾ ಇದೆ, ಇದೆಲ್ಲ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದು ಇವತ್ತು ನಡೆಯುತ್ತಾ ಇದೆ. ಅನಂತರ ಏನು ನಡೆಯುತ್ತೆ? ಯಾರ ಬಳಿಯೂ ನೀವು ಏನು ಕೇಳಬೇಕಾಗಿದ್ದಿಲ್ಲ. ಬೈಬಲಲ್ಲಿ ಅದಕ್ಕೆ ಉತ್ತರವಿದೆ. ಹಾಗಾದರೆ ಇವುಗಳಿಗೋಸ್ಕರ ನೀವು ಪ್ರಾರ್ಥಿಸುವಾಗ, ಈ ಕಡೆಯ ಕಾಲದ ಅಂತ್ಯದಲ್ಲಿ ದೇವರು ಬರುತ್ತಾರೆ. ದೇವರು ಬರುವುದಾದರೆ ಅವರನ್ನು ಎದುರುಗೊಳ್ಳುವುದಕ್ಕೆ ಶಕ್ತರಾಗುವ ಹಾಗೆ ಎಂಬುದಾಗಿ. ಅಂದರೆ ಅರ್ಥ ಏನೆಂದರೆ, ಈ ಕಡೆಯ ಕಾಲದಲ್ಲಿ ನೀವು ತಪ್ಪಿಸಿಕೊಂಡು ನಂಬಿಕೆಯನ್ನು ಕಳಕೊಳ್ಳದೆ, ಪರಿಶುದ್ಧತ್ವವನ್ನು ಕಳಕೊಳ್ಳದೆ, ಕಡೆಯ ಕಾಲದ ಗುರುತುಗಳಿಂದ ಅಶುದ್ಧವಾಗದೆ ಅಥವಾ ಬಲೆಯಲ್ಲಿ ಸಿಲುಕಿಕೊಳ್ಳದೆ, ಕರ್ತನು ಬರುವಾಗ ಅವರ ಮುಂದೆ ಎದುರುಗೊಂಡು ಹೋಗುವುದಕ್ಕೆ ಶಕ್ತರಾಗುವಂತೆ ಎಣಿಸಲ್ಪಡುವುದಕ್ಕೆ. ಹಾಗಾದರೆ ಕರ್ತನನ್ನು ನೀವು ನೋಡಬಹುದು, ಅವರೊಂದಿಗೆ ನೀವು ಮುಂದೆ ಹೋಗಿ ನಿಲ್ಬೋದು. ಅಷ್ಟರ ಮಟ್ಟಿಗೆ ಆ ಬಲವನ್ನು, ಆಸಕ್ತಿಯನ್ನು ಅದು ಕೊಡುತ್ತದೆ. ಯಾಕೆ ಗೊತ್ತಾ? ಕಡೆಯ ಕಾಲದಲ್ಲಿ ದೇವರು ಬರ್ತಾರಲ್ಲ, ಅವರನ್ನು ಎದುರುಗೊಳ್ಳುತ್ತೇವಲ್ಲ. ಕರ್ತರು ಯಾವ ರೀತಿ ಬರ್ತಾರೆ ಗೊತ್ತಾ? ಒಂದು ಮಗುವಿನ ರೂಪದಲ್ಲಿ 2000 ವರ್ಷಗಳ ಹಿಂದೆ ಬಂದ ಹಾಗೆ ಬಂದರೆ, ಒಬ್ಬ ಕುರುಬನು ಕೂಡ ಅವರ ಮುಂದೆ ನಿಂತು ಎದುರುಗೊಳ್ಳಬಹುದು. ಎಲ್ಲಿಂದಲೋ ಬಂದಂತಹ ಶಾಸ್ತ್ರಿಗಳು ಕೂಡ ಅವರ ಮುಂದೆ ಬಂದು ನಿಲ್ಲಬಹುದು. ದೇವಾಲಯದಲ್ಲಿ ಇದ್ದವರು ಅವರನ್ನು ಕೈಯಲ್ಲಿ ಕೂಡ ಎತ್ತಿಕೊಳ್ಳಬಹುದು. ಆದರೆ ಈಗ ಬರುವಂತಹ ಯೇಸು 1000 ಸೂರ್ಯಗಳಿಗೆ, ಅದಕ್ಕಿಂತ ದೊಡ್ಡದಾಗಿ ಎಷ್ಟು ಹೇಳಬೇಕು ನನಗೆ ಗೊತ್ತಿಲ್ಲ, 1000 ಸೂರ್ಯಂದರಿಗೆ ಸಮವಾಗಿರುವಂತಹ ಮಹಿಮೆ ಉಳ್ಳವರಾಗಿ ಅರಸನಾಗಿ ಬರಲಿದ್ದಾರೆ. ಒಂದು ದೊಡ್ಡ ಮಿಂಚು ಗುಡುಗು ಬಡಿದರೆ ಚದುರಿ ಬೀಳುತ್ತಾರೆ ಜನಗಳು. ಒಂದು ದೊಡ್ಡ ಅಣುಗುಂಡು ಬೀಳುವುದಾದರೆ ನಿಲ್ಲಕ್ಕಾಗುತ್ತೆ ಯಾರಿಂದಾದರೂ? ಅಣುಗುಂಡು ಬೀಳುವ ಆ ದೃಶ್ಯಾವಳಿಗಳು, ಆ ಕಾಲದಲ್ಲಿ ಇದ್ದಂತಹ ದೃಶ್ಯಾವಳಿಗಳು, ಅದನ್ನು ನೋಡಿದ್ರೆ 1 ಸೆಕೆಂಡ್ನಲ್ಲಿ 40,000 ಮಂದಿ ಸತ್ತಿದ್ದಾರೆ. 2ನೇ ಮಹಾಯುದ್ಧದ ವೇಳೆಯಲ್ಲಿ ಹಿರೋಷಿಮಾ ನಾಗಸಾಕಿ ಎನ್ನುವ ಸ್ಥಳದಲ್ಲಿಯೇ ಮೊಟ್ಟ ಮೊದಲು ಅಣುಸ್ಫೋಟಕವಾಯಿತು. ಆ ಅಣುಗುಂಡನ್ನು ಬೀಸಿದವರಿಗೆ ಕೂಡ ಅದರ ಎಫೆಕ್ಟ್ ಹೆಂಗಿದೆ ಅಂತ ಗೊತ್ತಿಲ್ವಂತೆ. ಅದು ಹಾಗೆ ಅಲೆ ಅಲೆಯಾಗಿ ಬೆಂಕಿ ಹರಡಿ ರಪ್ಪೆ ಬೆಳೆಯೋಷ್ಟರೊಳಗೆ 40,000 ಮಂದಿ ಸತ್ತೋದರು. ಲಕ್ಷಗಟ್ಟಲೆ ಜನಗಳು ಬಾಧೆಗೆ ಒಳಗಾದರು. ಹಲವು ಜೀವರಾಶಿಗಳು ಸತ್ತೋದುವ ದೊಡ್ಡ ನಾಶನ. ಅವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ, 1000 ಸೂರ್ಯನ ಉದಯವಾದಂತಹ ಒಂದು ಬೆಳಕು, ಅಷ್ಟು ಒಂದು ತಾಪಮಾನ, ಮನುಷ್ಯನ ಕಂಡು ಹಿಡಿದು ಕಣ್ಣಿಗೆ ಕಾಣದಿರುವಂತಹ ಒಂದು ಅಣುವಿನ ಒಳಗೆ ಎಷ್ಟೊಂದು ಶಕ್ತಿ ಇದ್ದರೆ, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ಮಹಿಮೆಯಲ್ಲಿ ಪ್ರಕಟವಾಗುತ್ತಾರಂತೆ. ಆಗ ಅವರ ಮುಂದೆ ಯಾರು ನಿಲ್ಲಕ್ಕೆ ಸಾಧ್ಯ? ಯಾರು ಅವರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಎಂದು ಸತ್ಯವೇದ ಕೇಳುತ್ತೆ. ಆಗ ಅವರ ಮುಂದೆ ನಿಂತು ಅವರೊಂದಿಗೆ ಎತ್ತಲ್ಪಡುವುದಕ್ಕೆ, ಅವರೊಂದಿಗೆ ಐಕ್ಯವಾಗುವುದಕ್ಕೆ ಈ ಪ್ರಾರ್ಥನೆ ನಿಮ್ಮನ್ನು ಪಾತ್ರರಾಗಿ ಮಾರ್ಪಡಿಸುತ್ತದೆ. ಉಳಿದವರದನ್ನು ನೋಡಿದ್ರೆ ಭಯ, ಎಲ್ಲವೂ ಇಲ್ಲದಂತೆ ಬೆಟ್ಟಗಳು ಮೇಡದಂತೆ ಕರಗುತ್ತವೆ. ಪಾಪಿಗಳಿಗೆ ಭಯ. ಆದರೆ ದೇವರ ಮಕ್ಕಳು, ಅವರು ಸಿದ್ಧವಾಗಿರುವುದರಿಂದ ಅವರು ದೇವರ ಮುಂದೆ ನಿಲ್ಲುತ್ತಾರೆ, ಯೋಗ್ಯತೆಯನ್ನು ಹೊಂದುತ್ತಾರೆ. ಹಾಗಾದರೆ ಪ್ರಾರ್ಥನೆ ಏನು ಮಾಡುತ್ತೆ? ಆಪತ್ತುಗಳು, ಕಡೆಯ ಕಾಲದ ಆಪತ್ತುಗಳಿಂದ ಕಾಪಾಡುತ್ತದೆ. ಎರಡನೇದಾಗಿ, ಕರ್ತನ ಮುಂಭಾಗದಲ್ಲಿ, ಮಹಿಮೆಯಲ್ಲಿ ಬರುವಂತಹ ಕರ್ತನ ಮುಂಭಾಗದಲ್ಲಿ ನಿಮ್ಮನ್ನು ನಿಲ್ಲುವುದಕ್ಕೆ ಯೋಗ್ಯರನ್ನಾಗಿ ಮಾಡುತ್ತದೆ. ಹಾಗಾಗಿ ಒಂದು ಆತ್ಮಿಕ ಬಲವನ್ನು ಅದು ಕೊಡುತ್ತದೆ. ಯಾವ ಪ್ರಾರ್ಥನೆ? ಸುಮ್ಮನೆ ನಾವು ಸೇರಿಸಿ ಚಿಕ್ಕ ಮಕ್ಕಳು ಮಾಡುವಂತೆ ಮತ್ತೆ ಮತ್ತೆ ಮಾಡ್ತೀವಲ್ಲ, ಅದಲ್ಲ. ಎಚ್ಚರವಿದ್ದು ಮಾಡುವ ಪ್ರಾರ್ಥನೆ, ನಿಮ್ಮ ಸುತ್ತ ನಡೆಯುತ್ತಿರುವಂತಹ ಕಾರ್ಯಗಳನ್ನು ಗ್ರಹಿಸಿ ಮಾಡುವ ಪ್ರಾರ್ಥನೆ. ಅದಕ್ಕೆ ಸತ್ಯವೇದ ನಮಗೆ ಸಹಾಯ ಮಾಡುತ್ತದೆ. 2000 ವರ್ಷಗಳ ಹಿಂದೆ ಬರುವಂತಹ ಆಪತ್ತುಗಳಲ್ಲಿ ಕರ್ತನು ಯಾಕೆ ನಮಗೆ ಬರೆದು ಕೊಡಬೇಕು? ನಾವೇನು ಮಾಡಬೇಕು? ಯಾತಕ್ಕಾಗಿ ಅದನ್ನು ಬರೆದು ಕೊಟ್ಟರು ಅಂತ ಕೇಳಿದ್ರೆ, ನೀವು ಎಚ್ಚರವಿದ್ದು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ, ಅರ್ಥ ಮಾಡಿಕೊಂಡದಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಅವುಗಳನ್ನು ನಮಗೆ ಬರೆದು ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಅದರಲ್ಲಿ ಬರೆದಿರುವಂತಹ ಭಯಂಕರತೆಗಳು ನೋಡಿ ನಾವೇನು ಮಾಡೋಕ್ಕೆ ಸಾಧ್ಯ? ಕೈ ಚಾಚಿ ನಾವೇನಾದರೂ ತಡೆಯೋಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಆದರೆ ಪ್ರಾರ್ಥನೆ ಮಾಡುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ದೇವರು ಅದನ್ನು ಬರೆದು ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ನಮ್ಮೊಳಗೆ ಇದು ಏನು ಉಂಟು ಮಾಡುತ್ತದೆ?
ಒಂದು ಸಂರಕ್ಷಣೆಯನ್ನು ಉಂಟು ಮಾಡುತ್ತದೆ, ಮತ್ತೊಂದು ಆತ್ಮದ ಬಲವನ್ನು ಉಂಟು ಮಾಡುತ್ತದೆ. ಕರ್ತನ ಬರುವಿಕೆಯಲ್ಲಿ ಕರ್ತನ ಮುಂಭಾಗದಲ್ಲಿ ನಿಂತುಕೊಳ್ಳುವುದಕ್ಕೆ ಯೋಗ್ಯತೆಯನ್ನು ಅದು ನಮಗೆ ಏರ್ಪಡಿಸಿಕೊಡುತ್ತದೆ. ಆದ್ದರಿಂದ ಈ ಕಡೆಯ ಕಾಲದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗಾದರೆ ಕಡೆಯ ಕಾಲದ ಸಂಭವಗಳು ಆಪತ್ತಾದವುಗಳು, ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿರುವಷ್ಟು ಆಪತ್ತುಗಳು. ಒಂದು ಕಡೆ ಒಂದು ಗುಂಡನ್ನು ಹಾಕಿದರೆ ಒಂದು 40 ಮೈಲಿ ಸುತ್ತಳತೆಯಲ್ಲಿ 40,000 ಮಂದಿ ಸಾಯ್ತಾರೆ ಅಂದರೆ ಹೆಂಗೆ ತಪ್ಪಿಸ್ಕೊಳಕ್ಕೆ ಸಾಧ್ಯ? ಅದು ನಾನು ಹೇಳುವುದು 2ನೇ ಮಹಾಯುದ್ಧ ಸಂದರ್ಭದಲ್ಲಿ. ಈಗ ಹಲವು ಪಟ್ಟು ಭಯಂಕರವಾಗಿರುವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ. ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯ? ಹಾಗಾದರೆ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ದಾರಿ ಉಂಟು, ಅದು ಪ್ರಾರ್ಥನೆ. ಅದನ್ನೇ ದೇವರ ವಾಕ್ಯ ಹೇಳುತ್ತದೆ. ಹಾಗಾಗಿ ಈ ಕಡೆಯ ಕಾಲದ ಪ್ರಾರ್ಥನೆಯನ್ನು ಮಾಡುವವರು, ಅವರು ಒಂದು ಪ್ರತ್ಯೇಕ ಕಾರ್ಯಕ್ಕೋಸ್ಕರವಾಗಿ, ಲೋಕದ ಸಂರಕ್ಷಣೆಗೋಸ್ಕರವಾಗಿ ಅಥವಾ ಯೆರೂಸಲೇಮಿನ ಸಂರಕ್ಷಣೆಗೋಸ್ಕರವಾಗಿ, ಬರುವಂತಹ ಘೋರ ವ್ಯಾಧಿಗಳಿಗೆ, ಕೆಡುಕುಗಳಿಗೆ ಅವರು ಪ್ರಾರ್ಥನೆ ಮಾಡಿದರೆ, ಒಂದು ವೇಳೆ ಆ ಒಂದು ಪಟ್ಟಣಗಳಿಂದ ಆ ಪ್ರಾರ್ಥನೆ ಕಾಪಾಡಲ್ಪಡದೆ ಕೂಡ ಹೋಗ್ಬೋದು. ಕೆಲವೊಮ್ಮೆ ಅವರೆಷ್ಟೋ ಪ್ರಾರ್ಥನೆ ಮಾಡಿರ್ಬೋದು, ದೇವರೇ ನಮ್ಮ ದೇಶವನ್ನು ಕಾಪಾಡಿ ಅಂತೇಳಿ. ಆದರೆ ದೇಶದವರ ಪಾಪ ಅಧಿಕವಾಗಿರುವುದರಿಂದ ನೀವು ಅಷ್ಟು ಪ್ರಾರ್ಥನೆ ಮಾಡಿದಾಗಲೂ ಆ ದೇಶ ಸಂರಕ್ಷಿಸಲ್ಪಡದೆ ಹೋಗ್ಬೋದು. ಆದರೆ ಪ್ರಾರ್ಥನೆ ಮಾಡಿದವನಿದ್ದಾನೆ ನೋಡಿ, ಅವನು ಖಂಡಿತವಾಗಿ ಕಾಪಾಡಲ್ಪಡುತ್ತಾನೆ. ಒಂದು ದೇಶಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ದೇಶ ಕಾಪಾಡಲ್ಪಡುತ್ತದೆ. ಒಂದು ವೇಳೆ ಕಾಪಾಡಲ್ಪಡದೇ ಇದ್ದರೆ ಪ್ರಾರ್ಥಿಸಿದವನು ಖಂಡಿತವಾಗಿ ಸಂರಕ್ಷಿಸಲ್ಪಡುವನು. ಹೆಜ್ಕೇಲನ ಪುಸ್ತಕ 9ನೇ ಅಧ್ಯಾಯ 1ರಿಂದ 6ರವರೆಗಿರುವಂತಹ ವಾಕ್ಯಗಳು ಅದನ್ನೇ ಹೇಳುತ್ತವೆ. ಹೆಜ್ಕೇಲನು ಆತ್ಮದಲ್ಲಿ ಪರಲೋಕಕ್ಕೆ ಒಯ್ಯಲ್ಪಡುತ್ತಾನೆ. ಪರಲೋಕದಲ್ಲಿ ಒಂದು ದೊಡ್ಡ ಒಂದು ಕಾರ್ಯದ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಯೆರೂಸಲೇಮಿನ ಮೇಲೆ ಸಂಹಾರಕ ದೂತರನ್ನು ಕಳುಹಿಸುತ್ತಾರೆ. ಯೆರೂಸಲೇಮಿನ ಪಾಪ ಆಕಾಶದವರೆಗೂ ಅದು ತಲುಪುತ್ತದೆ. ಕರ್ತನ ಕಿವಿಗೆ ಹೋಯಿತು. ದೇವರ ಜನಗಳಿರುವಂತಹ ಸ್ಥಳವೇ. ದೇವರು ತಮ್ಮ ನ್ಯಾಯ ತೀರ್ಪನ್ನು ತನ್ನ ಮನೆಯಲ್ಲಿ ಆರಂಭಿಸುತ್ತಾರೆ. ತಕ್ಷಣ ಅವರು ಮಾಡಿದಂತಹ ಪಾಪಕ್ಕೂ ಅಕ್ರಮಕ್ಕೂ ಸರಿಯಾಗಿ ಪರಲೋಕದಲ್ಲಿರುವಂತಹ ಸಂಹಾರ ಮಾಡುವಂತಹ ದೂತರುಗಳು ಈ ದೂತರಿಗೆ ಕೆಲಸ ಕಳುಹಿಸಿದರೆ ಆ ಸ್ಥಳವನ್ನೇ ನಿರ್ಮೂಲ ಮಾಡುತ್ತಾರೆ. ಅದು ಎಲ್ಲದರಲ್ಲಿಯೂ ಸಂಹಾರವನ್ನು ಉಂಟು ಮಾಡುತ್ತಾರೆ. ಅವರನ್ನು ಕರೆದು ದೇವರು ಮಾತಾಡ್ತಾರೆ. ಹೆಜ್ಕೇಲಲ್ಲಿ ಹೋಗಿ ಆತ್ಮದಲ್ಲಿ ನಿಲ್ಲುತ್ತಾರೆ. ನೋಡು ಏನು ಮಾತಾಡ್ತೀವಿ ನೋಡು ಅಂತ. ಆಗ ದೇವರು ಹೇಳುತ್ತಾರೆ, ಸಂಹಾರಕ ದೂತರನ್ನು ಕರೆದು ಯೆರೂಸಲೇಮಿನ ಒಳಗೆ ಹೋಗ್ರಿ, ಅವರ ಪಾಪ ಘೋರವಾಗಿ ಇದೆ. ಯಾಜಕನಿಂದ ಹಿಡಿದು ಕೆಳಗೆ ಆಲಯದ ಮುಂದೆ ಅಂಗಡಿ ಇಟ್ಟವನು ನೋಡಿ ಅವನವರೆಗೂ ದುಷ್ಟರು, ಅಕ್ರಮ ಮಾಡುವವರು, ವ್ಯಭಿಚಾರ, ಕಳ್ಳರು, ವೇಶ್ಯಾವಾಟಿಕೆಯಲ್ಲಿರುವವರು ಪಾಪಿಗಳಾಗಿದ್ದಾರೆ. ಅವರ ಪಾಪ ಆಕಾಶದವರೆಗೂ ತಲುಪಿದೆ. ಹಾಗಾಗಿ ಯೆರೂಸಲೇಮಿನ ಒಳಗೆ ಹಾದು ಹೋಗಿ ಕತ್ತರಿಸಿರಿ. ಎಲ್ಲಿ ಆರಂಭಿಸಬೇಕು? ಮೊದಲು ದೇವಾಲಯದಲ್ಲಿ ಆರಂಭಿಸಿರಿ. ಪ್ರಧಾನ ಯಾಜಕನಿದೆ ನೋಡಿ, ಅವನ ಬಳಿ ಆರಂಭಿಸಿರಿ. ಅನಂತರ ಯಾಜಕರ ಗುಂಪು, ಲೇವಿಯರ ಗುಂಪು, ಅನಂತರ ಫರಿಸಾಯರು, ಸದುಕಾಯರ ಗುಂಪು, ಅಲ್ಲಿರುವಂತಹ ವೇದ ಪಂಡಿತರು, ಅಲ್ಲಿಂದ ಆರಂಭಿಸಿ ಊರಿನೊಳಗೆ ಪೂರ್ತಿಯಾಗಿ ಹೋಗ್ರಿ ಅಂತ ದೇವರು ಕಳುಹಿಸುತ್ತಾರೆ. ಆಗ ಕಳುಹಿಸಲ್ಪಡಬೇಕು. ಅವ್ರು ಹೇಳ್ತಾರೆ, ಇರಿ, ನೀವು ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಮತ್ತೊಬ್ಬ ದೂತರನ್ನು ಕಳುಹಿಸುತ್ತೇನೆ. ಇನ್ನೊಬ್ಬ ದೂತರನ್ನು ಕರೆದು ಹೇಳುತ್ತಾರೆ, ಇವರನ್ನು ಕಳುಹಿಸುವುದಕ್ಕಿಂತ ಮುಂಚಿತವಾಗಿ ನೀ ಯೆರೂಸಲೇಮಿನೊಳಗೆ ಹೋಗಿ ಈ ಪಟ್ಟಣದಲ್ಲಿ ಇಷ್ಟೊಂದು ಪಾಪ ಮಾಡಲ್ಪಡ್ತಾ ಇದೆಯಲ್ಲ, ಈ ಅಕ್ರಮಗಳನ್ನು ನೋಡಿ ದೇವರು ಒಂದು ನಾಶನವನ್ನು ಕೊಡುತ್ತಾರೆ ಎಂಬುದಾಗಿ ಮೊಣಕಾಲೂರಿ ಕಣ್ಣೀರು ಸುರಿಸಿ ಎರೆಮೀಯನಂತೆ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಗುಂಪಿದ್ದಾರಪ್ಪ. ಅವರೆಲ್ಲರನ್ನ ಹುಡುಕಿ ಕಂಡುಹಿಡಿದು ಅವರ ಹಣೆಯ ಮೇಲೆ ಒಂದು ಗುರುತನ್ನು ಹಾಕು. ನೀನು ಗುರುತಿಸಿ ಬಂದ ಕೂಡಲೇ ಸಂಹಾರಕ ದೂತರು ಹೋಗುತ್ತಾರೆ. ಆಗ ದೇವರು ಹೇಳುತ್ತಾರೆ ಸಂಹಾರಕ ದೂತರಿಗೆ, ನೀವು ದೇವಾಲಯದಿಂದ ಕೆಳಗಿರುವಂತಹ ಕೊನೆಯ ಪ್ರಜೆಯವರೆಗೂ ಹೋಗ್ರಿ, ಎಲ್ಲರ ಮೇಲೆಯೂ ಈ ಸಂಹಾರವನ್ನು ಇಡಿರಿ. ಆದರೆ ಆ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ನಲ್ಲ, ಆ ಗುಂಪಿನ ಮೇಲೆ ಮಾತ್ರ ನಿನ್ನ ಕೈ ಹಾಕಬಾರದು ಎಂಬುದಾಗಿ ದೇವರು ಹೇಳುತ್ತಾರೆ. ನೋಡಿ, ಅವರು ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು? ಯೆರೂಸಲೇಮಿಗೋಸ್ಕರವಾಗಿ ಪ್ರಾರ್ಥಿಸಿದರು. ಅವರು ಮಾಡಿದ ಪ್ರಾರ್ಥನೆ ಆ ಯೆರೂಸಲೇಮನ್ನು ಕಾಪಾಡುವುದಕ್ಕೆ ಸಾಕಾಗಿರಲಿಲ್ಲ. ಯೆರೂಸಲೇಮ್ ಮತ್ತೆ ಮತ್ತೆ ಪಾಪ ಮಾಡ್ತಾನೆ ಇದೆ. ಅವರು ಯಾತಕ್ಕಾಗಿ ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆ ಕೇಳಲ್ಪಡಲಿಲ್ಲ. ಆದರೆ ಪ್ರಾರ್ಥನೆ ಮಾಡಿದವನು ಸಂರಕ್ಷಿಸಲ್ಪಟ್ಟ. ಅದನ್ನೇ ಈ ಭಾಗ ಹೇಳುತ್ತದೆ. ನೀವು ಅನಂತರ ಓದಿ ನೋಡ್ರಿ. ಅವುಗಳಲ್ಲಿ ಬಹು ಮುಖ್ಯವಾಗಿ ದೇವರು ಅದರ ಕುರಿತಾಗಿ ಬರೆದಿಟ್ಟಿದ್ದಾರೆ. 1-2 ವಾಕ್ಯವನ್ನು ಓದುತ್ತೇನೆ. ಅನಂತರ ಅವರು ನನ್ನ ಕಿವಿಗಳಿಗೆ ಕೇಳುವ ಹಾಗೆ, ಹೆಜ್ಕೇಲನು 9ನೇ ಅಧ್ಯಾಯ 1ರಿಂದ 6ರವರೆಗಿರುವ ವಾಕ್ಯ. ಆಮೇಲೆ ಆತನು
ಪಟ್ಟಣವನ್ನು ದಂಡಿಸತಕ್ಕವರೇ, ನೀವೆಲ್ಲರೂ ನಿಮ್ಮ ಹತ್ತಿಯದ ಆಯುಧಗಳನ್ನು ಹಿಡಿದವರಾಗಿ ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು. ಕೂಡಲೇ ಗದೆಗಳನ್ನು ಹಿಡಿದುಕೊಂಡ 6 ಮಂದಿ ಪುರುಷರು ಉತ್ತರ ಮುಖವಾಗಿರುವ ಮೇಲಣ ಬಾಗಿಲಿನ ಮಾರ್ಗವಾಗಿ ಬಂದರು. ನಾರಿನ ಬಟ್ಟೆಯನ್ನ ಹೊದ್ದುಕೊಂಡು ಲೇಖಕನ ದೌತಿಯನ್ನ ನಡುವಿಗೆ ಕಟ್ಟಿಕೊಂಡಿರುವ ಮತ್ತೊಬ್ಬ ಪುರುಷನು ಅವರ ಮಧ್ಯದಲ್ಲಿದ್ದನು. ಇವರೆಲ್ಲರೂ ಒಳಕ್ಕೆ ಸೇರಿ ತಾಮ್ರದ ಯಜ್ಞವೇದಿಯ ಪಕ್ಕದಲ್ಲಿ ನಿಂತುಕೊಂಡರು. ಇಷ್ಟರಲ್ಲಿ ಇಸ್ರಾಯೇಲಿನ ದೇವರ ತೇಜಸ್ಸು ತನ್ನ ವಾಹನವಾದ ಕೇರುಬಿಯನ್ನ ಬಿಟ್ಟು ಮೇಲಕ್ಕೇರಿ ಆಲಯದ ವಸ್ತ್ರನ ಮೇಲುಗಡೆ ನಿಂತಿತು. ಆಗ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕ ದೌತಿಯನ ನಡುವಿಗೆ ಕಟ್ಟಿಕೊಂಡಿರುವ ಪುರುಷನನ್ನು ಯೆಹೋವನು ಕೂಗಿ ಅವನಿಗೆ, ನೀನು ಯೆರೂಸಲೇಮ್ ಪಟ್ಟಣದಲ್ಲೆಲ್ಲಾ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನೆರಳಿಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು. ಮಿಕ್ಕವರಿಗೆ, ನೀವು ಈ ಆಯುಧಗಳನ್ನು ಇಟ್ಕೊಂಡಿದ್ದಾರೆ ನೋಡಿ, ಅವರು ನೋಡಿ ಹೇಳ್ತಾ ಇದ್ದಾರೆ, ನೀವು ಈ ಪಟ್ಟಣದವರಿಗೆ ಮಿಕ್ಕವರಿಗೆ ನೀವು ಇವನ ಹಿಂದೆ ತಿರುಗುತ್ತಾ ಹತಿಸಿರಿ, ಯಾರನ್ನೂ ಕಟಾಕ್ಷಿಸದಿರಿ, ಉಳಿಸದಿರಿ, ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿಬಿಡಿರಿ ಎಂದರು. ಆದರೆ ಗುರುತುಳ್ಳವರಲ್ಲಿ ಯಾರನ್ನೂ ಮುಟ್ಟಬೇಡಿರಿ ಎಂಬುದಾಗಿ ಹೇಳಿದರು. ನೋಡಿದ್ರೆ ಹಾಗಾದರೆ ಪ್ರಾರ್ಥನೆ, ಈ ಕಡೆಯ ಕಾಲದಲ್ಲಿ ಬರುವಂತಹ ಸಂಹಾರ, ಆಪತ್ತುಗಳು, ನಾವು ಪ್ರಾರ್ಥನೆ ಮಾಡ್ತೀವಿ, ಅಯ್ಯೋ ಆ ಪಟ್ಟಣ ನಾಶವಾಯ್ತಲ್ಲಪ್ಪ, ನಾನು ಪ್ರಾರ್ಥನೆ ಮಾಡಿದೆ ಕೇಳಿಲ್ವಲ್ಲ ಎಂಬುದಾಗಿ ಅನ್ಕೋತೀರಾ. ಮತ್ತೊಂದನ್ನು ನೋಡಿ, ಪಟ್ಟಣ ನಾಶವಾಯಿತು, ಪ್ರಾರ್ಥನೆ ಮಾಡಿದೆ, ನೀವು ನಾಶವಾಗಲಿಲ್ಲ. ಹಾಗಾದರೆ ದೇವರು ಒಂದು ಸಂರಕ್ಷಣೆ ನಮಗೆ ಕೊಡ್ತಾರೆ. ಹಾಗಾದರೆ ಪಟ್ಟಣ ನಾಶವಾಗಬೇಕೆನ್ನುವ ಅವಶ್ಯವಿಲ್ಲ. ಆ ಪಟ್ಟಣ ನಿಮ್ಮ ಪ್ರಾರ್ಥನೆಗೆ ಯೋಗ್ಯತೆ ಉಳ್ಳದಾಗಿದ್ದರೆ ಕಾಪಾಡಲ್ಪಡ್ತೀರಾ, ಇಲ್ಲದಿದ್ದರೆ ಅದರ ಪಾಪ ಕಠಿಣವಾಗಿದ್ದರೆ ಪ್ರಾರ್ಥನೆ ಮಾಡಿದ ನೀವು ಕಾಪಾಡಲ್ಪಡ್ತೀರಾ. ಇದನ್ನ ಕರ್ತನ ವಾಕ್ಯವು ಹೇಳುತ್ತದೆ. ಈ ಕಡೆಯ ಕಾಲದ ಪ್ರಾರ್ಥನೆಗಳು ಯಾತಕ್ಕಾಗಿ ಈ ಲೋಕಕ್ಕೆ ಬೇಕಾಗಿದೆ? ಯಾಕೆ ದೇವರು ನಮಗೆ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ? ಮೊದಲ ಕಾರ್ಯ, ದೇಶಗಳು ನಾಶವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಮ್ಮ ಪ್ರಾರ್ಥನೆ ಅವಶ್ಯ. ಪ್ರಾರ್ಥನೆ ಮಾಡಿದ್ದ ನೀವು ತಪ್ಪಿಸುವುದರ ಬಗ್ಗೆ ಹೇಳಿದೆ. ಕೆಲವು ಸಮಯ ಆ ದೇಶ ಯೋಗ್ಯವಾಗಿದ್ದರೆ, ಅವರ ಅಕ್ರಮಗಳಿಗಿಂತ ನಿಮ್ಮ ಪ್ರಾರ್ಥನೆ ಅಧಿಕವಾಗಿರುವುದಾದರೆ ಆ ದೇಶ ಕಾಪಾಡಲ್ಪಡುತ್ತದೆ. ನಾವು ಮಾಡುವ ಪ್ರಾರ್ಥನೆ ಅದು ಎಷ್ಟು ಮಹಿಮೆ ಉಳ್ಳದ್ದಾಗಿದೆಯೋ ಅದು ದೇಶವನ್ನು ಕಾಪಾಡುತ್ತದೆ. ಇನ್ನು ಮುಂದೆ ಬರುವಂತಹ ಆಪತ್ತುಗಳು ಭೂಮಿಯಲ್ಲಿ ತಂಗಿರುವಂಥ ಎಲ್ಲರ ಮೇಲೆ ಬರುತ್ತೆ ಅಂತ ಹೇಳಿದ್ರಿಂದ ಎಲ್ಲ ದೇಶಗಳಿಗೂ ಆಯಾ ದೇಶದವರು ಪ್ರಾರ್ಥಿಸುವಂತಹ ಕಡ್ಡಾಯದಲ್ಲಿದ್ದೇವೆ. ಸತ್ಯವೇದ ಹೇಳುತ್ತೆ ನೋಡಿ, ಯೆಹೆಜ್ಕೇಲ ಪ್ರವಾದನೆಯ ಪುಸ್ತಕ 22ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ, ನಾನು ದೇಶವನ್ನು ನಾಶ ಮಾಡದ ಹಾಗೆ ಒಡಕಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ಒಬ್ಬನನ್ನು ಹುಡುಕಿದೆ ಅಂತ ಹೇಳ್ತಾರೆ. ನಾನು ದೇಶವನ್ನು ನಾಶ ಮಾಡಬೇಕು ನನ್ನ ನೀತಿಯ ಪ್ರಕಾರ. ಈ ದೇಶ ನಾಶನಕ್ಕಿರುವ ದೇಶ, ಆದರೆ ಆ ಒಡಕಿನಲ್ಲಿ, ಆ ಒಡಕು ಅಂದರೆ ಆ ಅಳಿವು ಬರುವಂತಹ ತೆರೆಯಲ್ಪಟ್ಟಿರುವಂತಹ ಆ ಒಡಕಿನಲ್ಲಿ ತನ್ನ ಕೈಗಳನ್ನು ಮೇಲೆತ್ತಿ ಅದನ್ನು ತಡೆ ಹಿಡಿದು ನಿಲ್ಲಿಸುವವನು ಯಾರಿಂದ ಸಾಧ್ಯ ಅಂದರೆ ಪ್ರಾರ್ಥನೆ ಮಾಡೋರಿಂದ ಸಾಧ್ಯ. ಹಾಗಾದರೆ ಕಡೆಯ ಕಾಲದಲ್ಲಿ ನಾವು ಯಾತಕ್ಕೆ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಕರೆಯಲ್ಪಡ್ತೀವಿ ಅಂತ ಹೇಳಿದ್ರೆ, ನಾವು ಅಂದ್ಕೋಬೋದು ನಾವು ಪ್ರಾರ್ಥನೆ ಮಾಡಿ ಏನಾಗುತ್ತೆ ಅಂತ. ಅವನವನು ಮಾಡುವಂಥದ್ದೇ ಮಾಡ್ತದಾರಲ್ವಾ. ಏನೇನು ಮಾಡಬೇಕು ಎಂಬುದಾಗಿ ದುಷ್ಟ ಕಾರ್ಯಗಳನ್ನು ದೇಶದಲ್ಲಿ ಅಮಲುಪಡಿಸಲು ಮಾಡಲ್ಪಟ್ಟ ಕಾರ್ಯ ನಡೀತಾನೆ ಇದೆ. ಪ್ರಾರ್ಥನೆ ಮಾಡೋದರಿಂದ ಏನು ಪ್ರಯೋಜನ ಎಂಬುದಾಗಿ ನೀವು ಭಾವಿಸಬಾರದು. ನಾವು ಪ್ರಾರ್ಥಿಸಬೇಕು, ದೇಶಗಳು ಕಾಪಾಡಲ್ಪಡುವುದಕ್ಕೆ ಪ್ರಾರ್ಥಿಸಬೇಕು. ದೇಶ ಒಂದು ವೇಳೆ ಕಾಪಾಡಲ್ಪಡದಿದ್ದರೂ ನೀವು ನಾನು ಕಾಪಾಡಲ್ಪಡುತ್ತೀರ ಎನ್ನುವುದಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸಬೇಕು. ಹಾಗಾಗಿ ಈ ಪ್ರಾರ್ಥನೆ ದೇಶಕ್ಕಾಗಿ ಮಾಡಲ್ಪಡುವಂಥ ಪ್ರಾರ್ಥನೆ. ಹಾಗಾದ್ರೆ ಏನು ಮಾಡಬೇಕು? ಎಚ್ಚರವಿದ್ದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರಲ್ಲ. ಎಚ್ಚರವಾಗಿರಿ ಎನ್ನುವುದು ಅವೇರ್ನೆಸ್ ಎಂಬುದನ್ನು ಸೂಚಿಸುತ್ತದೆ. ಹಾಗಾಗಿ ದೇಶಕ್ಕೆ ನೀವು ಎಚ್ಚರವಿದ್ದು ಪ್ರಾರ್ಥನೆ ಮಾಡಬೇಕು ಅಂದರೆ ದೇಶದ ಕುರಿತಾಗಿರುವ ಪರಿಜ್ಞಾನ ಬೇಕು. ದೇಶದಲ್ಲಿ ಹೊರಗಡೆ ಏನಾಗ್ತಾ ಇದೆ, ಒಳಗೇನು ಮಾಡ್ತಾ ಇದ್ದಾರೆ, ದೇಶದಲ್ಲಿ ಯಾವ ಮನುಷ್ಯರ ತಂತ್ರವು ನಡೆಯುತ್ತಾ ಇದೆ, ದೇಶದಲ್ಲಿ ಈಗ ಸಮುದಾಯದಲ್ಲಿ ಯಾವ ವಿಧವಾಗಿರುವಂತಹ ದುಷ್ಟತ್ವವನ್ನು ಬಿತ್ತುತ್ತಾ ಇದ್ದಾರೆ. ಈಗ ಸಮೀಪ ಕಾಲದಲ್ಲಿ ನೋಡ್ರಿ, ಜನಗಳ ಒಳಗೆ, ಒಂದು ದೇಶದವರ ಒಳಗೆಯೇ ಭೇದಗಳನ್ನು ಬಿತ್ತುತ್ತಾ ಇದ್ದಾರೆ. ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಭೇದಗಳು. ಅವರು ಬೇರ್ಪಟ್ಟವರಾಗಿದ್ದರೆ ನಾವು ಆಳ್ವಿಕೆ ಮಾಡುವುದಕ್ಕೆ ಸಾಧ್ಯ. ಇದು ಇಂಡಿಯಾದಲ್ಲಿ ಮಾತ್ರವಲ್ಲ, ಎಲ್ಲ ರಾಷ್ಟ್ರಗಳಲ್ಲಿಯೂ. ಇಂಡಿಯಾದಲ್ಲಿ ಧರ್ಮದ ಹೆಸರಲ್ಲಿ ಇದ್ದರೆ ಮತ್ತೊಂದು ಕಡೆ ವರ್ಣದಲ್ಲಿ ಇರುತ್ತದೆ, ಆ ಹೆಸರು ಇರುತ್ತೆ. ಮತ್ತೊಂದು ದೇಶದಲ್ಲಿ ಆರ್ಥಿಕತೆಯ ಅಡಿಯಲ್ಲಿರುತ್ತದೆ. ಭೇದಗಳನ್ನು ಒಳಗೆ ತಂದು ತಮ್ಮ ಆಳ್ವಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೂ ತಾವು ಮಾಡುವಂತಹ ತಪ್ಪುಗಳನ್ನು ಮತ್ತೊಬ್ಬರು ನೋಡದೇ ಇರಬೇಕು ಎಂಬುದಾಗಿ ದೆಸೆ ತಿರುಗಿಸುವುದಕ್ಕೂ
ಬಹಳ ಕೆಡುಕುಗಳನ್ನು ದೇಶ ಪೂರ್ತಿಯಾಗಿ ಬಿಚ್ಚಿದ್ದಾರೆ. ಇದರ ಕುರಿತಾಗಿರುವ ಪರಿಜ್ಞಾನ ನಮಗೆ ಬೇಕು. ದೇಶದಲ್ಲಿ ಹೊರಗೆ ಮಾಡಲ್ಪಡುವಂಥ ಒಂದು ಕಾರ್ಯವಿದ್ದರೆ ಅದರ ಒಳಗೆ ಮತ್ತೊಂದು ಅರ್ಥವಿದೆ, ಬೇರೆ ಒಂದು ಉದ್ದೇಶವಿದೆ. ಈ ಕಡೆಯ ಕಾಲಗಳು ತಂತ್ರಗಳು ತುಂಬಿರುವಂತಹ ಕಾಲಗಳು. ಆದ್ದರಿಂದ ಹೇಳಲ್ಪಡುವಂತಹ ಎಲ್ಲವನ್ನು ನೀವು ನಂಬಬಾರದು. ಇವತ್ತು ಮಾಧ್ಯಮಗಳು ನಂಬಿಕೆಯನ್ನು ಕಳಕೊಂಡಿವೆ. ಪ್ರಪಂಚವ್ಯಾಪ್ತಿಯಾಗಿ ಸುಳ್ಳಾಗಿರುವ ಸುದ್ದಿಗಳು, ಸುಳ್ಳಾಗಿರುವ ಕಾರ್ಯವನ್ನು ತಿರುಚಿ ಹೇಳುತ್ತಾರೆ. ಇದನ್ನಿಟ್ಟು ನಾವು ಅದನ್ನು ಸತ್ಯ ಅಂತ ನಂಬಿ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಹೆಂಗಿರುತ್ತೆ? ಇವತ್ತು ಬಹಳ ಕಡೆಗಳಲ್ಲಿ ನೋಡಿ, ಇಂಡಿಯಾವನ್ನು ಹೇಳ್ತಾ ಇಲ್ಲ, ಇಂಡಿಯಾ ಮಾತ್ರ ಹೇಳ್ತಾ ಇಲ್ಲ, ಪ್ರಪಂಚದಲ್ಲೇ ಬೇರೆ ಬೇರೆ ವಿಧವಾಗಿರುವ ವದಂತಿಗಳನ್ನು ಒಳ್ಳೆ ಅಂಗೀಕರಿಸಲ್ಪಟ್ಟಂತಹ ಸರ್ಕಾರದ ಅಧಿಕಾರದಲ್ಲಿರುವಂತಹ ಮಾಧ್ಯಮಗಳೇ ಸುಳ್ಳಾದ ಮಾಹಿತಿಯನ್ನು ಹರಡಿಸುತ್ತಿದ್ದಾರೆ. ಹಾಗಾದರೆ ಅದನ್ನು ನಂಬುವಂತೆ ಮಾಡ್ತಾ ಇದ್ದಾರೆ. ನಾವು ಅದನ್ನು ನೋಡಿ ಏನು ಮಾಡ್ತೀವಿ? ಅದಕ್ಕಾಗಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಗಳನ್ನು ಹೇಗೆ ವ್ಯರ್ಥ ಮಾಡುತ್ತಾರೆ ಅಂತ ನೋಡಿ. ಸೈತಾನನ ತಂತ್ರ ಒಂದು ಕಡೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಹೇಳಲ್ಪಡುವಂತಹ ಎಲ್ಲವನ್ನ ನಂಬಬೇಡ್ರಿ. ಎಚ್ಚರಿಕೆ ಇದ್ದು ನಾವು ಪ್ರಾರ್ಥನೆ ಮಾಡಬೇಕು. ಒಂದು ತಪ್ಪಾಗಿರುವ ಮಾಹಿತಿಯನ್ನು ಹೇಳಿದ್ರೆ ಇದಕ್ಕೆ ಗಂಟೆಗಟ್ಟಲೆ ನಾವೆಲ್ಲ ಕುಳಿತು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಯ್ಯಯ್ಯೋ, ದೇಶದಲ್ಲಿ ಇದು ಬರ್ತಾ ಇದೆಯಂತಲ್ಲ, ದೇಶದಲ್ಲಿ ಒಂದು ದೊಡ್ಡ ಯುದ್ಧ ಬರ್ತಾ ಇದೆಯಂತಲ್ಲ, ಒಂದು ಘೋರ ವ್ಯಾಧಿ ಬರ್ತಾ ಇದೆಯಂತಲ್ಲ, ಗೌರ್ಮೆಂಟೇ ಹೇಳ್ತಾ ಇದೆ ಕಣ್ರಿ. ಎಲ್ಲ ಮಾಧ್ಯಮ ಹೇಳ್ದು ಏನು ಮಾಡೋಣ, ಬನ್ನಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡೋಣ, ಹಗಲೆಲ್ಲ ಪ್ರಾರ್ಥನೆ ಮಾಡೋಣ, ಈ ಪ್ರಾರ್ಥನೆ ಆ ಪ್ರಾರ್ಥನೆ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಕೊನೆಯದಾಗಿ ನೋಡಿದ್ರೆ ಅದು ಒಂದು ವದಂತಿ ಅಥವಾ ಕಟ್ಟಿ ಜನಗಳಿಗೋಸ್ಕರವಾಗಿ ಕಣ್ಗಳನ್ನು ಮರೆ ಮಾಡಲು ಇರುವಂಥ ಒಂದು ಸುದ್ದಿ ತೀವ್ರವಾಗಿ ಹಬ್ಬಿಸಿರ್ತಾರೆ. ನಾವು ಅದನ್ನು ನಿಜ ಅಂತ ನಂಬಿ ಅದಕ್ಕೆ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ವ್ಯರ್ಥವಾಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ದೇವರ ಬಳಿಯಲ್ಲಿ ಕಾದಿದ್ದು ಕೇಳಬೇಕು. ದೇವರ ಬಳಿ ಕಾದಿದ್ದು ನಿಜ ಸ್ಥಿತಿ ಏನೇನುವುದನ್ನು ಅರಿತು ಪ್ರಾರ್ಥನೆ ಮಾಡ್ರಿ. ಇವತ್ತು ಅನೇಕರ ಪ್ರಾರ್ಥನೆಗಳು ವ್ಯರ್ಥವಾಗಿ ಹೋಗುವುದಕ್ಕೆ ಕಾರಣ ಸುಳ್ಳು ಮಾಹಿತಿಗಳನ್ನು ನಂಬಿ ಅದಕ್ಕೆ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅದು ನಿಜ ಅಂತ ಅಂದ್ಕೊಂಡು ಇದು ನಮ್ಮ ಪ್ರಾರ್ಥನೆಗಳನ್ನು ವ್ಯರ್ಥ ಮಾಡುವುದಕ್ಕೆ ಸೈತಾನನು ಇಟ್ಟಿರುವಂತಹ ತಂತ್ರಗಳಲ್ಲಿ ಒಂದು ದೊಡ್ಡ ತಂತ್ರ. ಹೊರಗೆ ಒಂದು ಹೇಳ್ತಾರೆ, ಒಳಗೊಳಗೆ ಮತ್ತೊಂದು ನಡೀತಾ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಎಚ್ಚರವಿದ್ದು ಪ್ರಾರ್ಥನೆ ಮಾಡುವವರು ಮಾತ್ರವೇ ಆ ಸಮಸ್ಯೆಗಳ ಒಳಗಿರುವ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಿಶುದ್ಧಾತ್ಮನು ಅವರಿಗೆ ಅದನ್ನು ಪ್ರಕಟಿಸಿ ತೋರಿಸುತ್ತಾರೆ. ಇಲ್ಲ, ಮೇಲಿರುವಂತಹ ಅಧಿಕಾರಿಗಳು ಹೇಳುವುದು ಸತ್ಯವಲ್ಲ, ಆಳ್ವಿಕೆ ಮಾಡುವವರು ಹೇಳುವಂಥದ್ದು ಸತ್ಯವಲ್ಲ, ನ್ಯೂಸ್ ಚಾನೆಲ್ನಲ್ಲಿ ಹೇಳುವಂಥದ್ದು ಸತ್ಯವಲ್ಲ, ಇದು ಸುಳ್ಳಾಗಿರುವ ಮಾಹಿತಿ, ಇದು ನಿಜವಾದ ಮಾಹಿತಿ ಎಲ್ಲಿದೆ, ನಾನು ನನಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಸತ್ಯವೇದದಲ್ಲಿ ತೋರಿಸ್ತಾರೆ. ಸತ್ಯವೇದ ಅರಿತಿ ಇಲ್ಲದಿದ್ದರೆ ನೀವು ಕುರುಡಾದ ನಂಬಿಕೆಯಲ್ಲಿ ಏನಾದರೂ ಒಂದನ್ನು ಆಧರಿಸಲು ಮುಂದಾಗುತ್ತೀರಾ. ಅಂತ್ಯಕ್ರಿಸ್ತನ ಬಂದರೂ ಕೂಡ ಅವನಿಗೆ ಓಟ್ ಹಾಕ್ಬಿಡ್ತೀರಾ, ಅವನನ್ನು ಸ್ವೀಕರಿಸಿಕೊಂಡು ಕೊಂಡಾಡಿಬಿಡ್ತೀರಾ. ಏಕೆಂದರೆ ಅಂತ್ಯಕ್ರಿಸ್ತನ ಮಾಡುವಂತಹ ಎಲ್ಲವೂ ಭಯಂಕರವಾದವುಗಳಲ್ಲ. ಅವನು ಮೊದಲು ಆರಂಭದಲ್ಲಿ ಲೋಕ ವ್ಯಾಪಿಸುವ ಒಳ್ಳೆಯವನಾಗಿ ತನ್ನ ತೋರಿಸಿಕೊಳ್ಳುತ್ತಾನೆ. ಸ್ವಲ್ಪ ಸ್ವಲ್ಪವಾಗಿ ತನ್ನ ಬಣ್ಣವನ್ನು ಬದಲಾಯಿಸಿ ಅವನ ಹಿಡಿತದಲ್ಲಿ ಎಲ್ಲರೂ ಬಂದ ಕೂಡಲೇ ತನ್ನ ಪೂರ್ಣ ಸ್ವಾರೂಪ್ಯವನ್ನು ತೋರಿಸ್ತಾನೆ. ಹಾಗಾಗಿ ಇದೆಲ್ಲ ಬರಬೇಕಾದ್ರೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮಲ್ಲಿ ಆ ಅವೇರ್ನೆಸ್ ಇರಬೇಕು. ಆಗ ಸರಿಯಾಗಿರುವ ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಕ್ಕೆ ಸಾಧ್ಯ. ನ್ಯೂಸ್ ಪೇಪರ್ ನೋಡಿ ಅದನ್ನು ನೋಡಿ ಪ್ರಾರ್ಥನೆ ಮಾಡ್ತೀರಾ? ಒಂದು ಮಾಧ್ಯಮವನ್ನು ನೋಡಿ ನೀವು ಪ್ರಾರ್ಥನೆ ಮಾಡ್ತೀರಾ? ಯೂಟ್ಯೂಬ್ನಲ್ಲಿ ಒಬ್ಬೊಬ್ಬರು ಒಂದು ಸಂದೇಶವನ್ನು ಹೇಳ್ತಾರೆ, ಅದನ್ನು ನೋಡಿ ನೀವು ಪ್ರಾರ್ಥನೆ ಮಾಡ್ತೀರಾ? ನಿಜ ಏನು ಎಂಬುದಾಗಿ ದೇವರಿಗೆ ಗೊತ್ತು. ಆ ನಿಜವಾಗಿರುವ ಕಾರ್ಯಕ್ಕೆ ಪ್ರಾರ್ಥನೆ ಮಾಡುವಾಗಲೇ ಆ ಪ್ರಾರ್ಥನೆ ಫಲ ಕೊಡುವಂಥದ್ದೇ ಮಾರ್ಪಡುತ್ತದೆ. ಸುಳ್ಳಾಗಿರುವ ಕಾರ್ಯ, ಎಳೆದಿರುವಂಥ ಒಂದು ಕಾರ್ಯಕ್ಕೆ ನೀವು ಮುಂಚಿತವಾಗಿ ಪ್ರಾರ್ಥನೆ ಮಾಡಿದರೆ ಅಷ್ಟು ಲಕ್ಷ ಜನಗಳ ಪ್ರಾರ್ಥನೆ ಅದು ನಷ್ಟವಾಗುತ್ತದೆ, ಪ್ರಯೋಜನವಿಲ್ಲದೆ ಮಾರ್ಪಡುತ್ತದೆ. ಹಾಗಾಗಿ ದೇವರು ಹೇಳುತ್ತಾರೆ, ದೇಶಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದರೆ ಎಚ್ಚರವಿದ್ದು ಪ್ರಾರ್ಥನೆ ಮಾಡ್ರಿ. ಎಚ್ಚರವಿದ್ದು ಅಂದರೆ ನಿಮಗೆ ಗೊತ್ತು, ಪೂರ್ಣ ರಾತ್ರಿಯಲ್ಲಿ ಎಚ್ಚರವಾಗಿರುವುದು ಅಲ್ಲ, ಆತ್ಮದಲ್ಲಿ ಅಥವಾ ಒಂದು ಸಮಸ್ಯೆ ಕುರಿತಾಗಿರುವ ಒಂದು ಎಚ್ಚರಿಕೆಯನ್ನು ಅರಿತು ಕಾರ್ಯಗಳನ್ನು ಗ್ರಹಿಸಿಕೊಂಡು ಅದಕ್ಕೋಸ್ಕರ ಪ್ರಾರ್ಥಿಸುವುದು, ಇದುವೇ ಎಚ್ಚರವಿದ್ದು ಪ್ರಾರ್ಥಿಸುವುದು. ಆತ್ಮದಲ್ಲಿ ಎಚ್ಚರವಾಗಿದ್ದರೆ ಆ ಸಮಸ್ಯೆಯ ಪೂರ್ಣ ಸ್ವಭಾವ ನಮಗೆ ಅರ್ಥವಾಗುತ್ತದೆ. ಅನಂತರ ಎರಡನೇ ಕಾರ್ಯವನ್ನು ನೋಡಿ, ಯಾದಕ್ಕೆ ಪ್ರಾರ್ಥನೆ ಮಾಡಬೇಕು? ಲೋಕ ಪೂರ್ತಿಯಾಗಿ ಉದ್ಭವವಾಗುವ ನಾಶನಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕು. ಕರ್ತನ ಸತ್ಯವೇದ ಹೇಳುತ್ತದೆ, ಲೋಕ ಪೂರ್ತಿಯಾಗಿ ಈ ಕಡೆಯ ಕಾಲದಲ್ಲಿ ನಾಶನ ಬರುತ್ತದೆ. ಆ ನಾಶನಕ್ಕೋಸ್ಕರವಾಗಿ ನೀವು ಒಡಕಲು ನಿಂತು ಪ್ರಾರ್ಥಿಸಬೇಕು. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 21. ಏಕೆಂದರೆ ಲೋಕ ಉಂಟಾದಂದಿನಿಂದ ಇಲ್ಲಿಯವರೆಗೂ ಸಂಭವಿಸದೇ ಇರುವಂತಹ, ಇನ್ನು ಮುಂದೆ ಸಂಭವಿಸದೇ ಆಗದಿರುವಂತಹ
ಬಹಳ ದೊಡ್ಡ ಉಪದ್ರವ ಆಗ ಉಂಟಾಗುವುದು. ಆ ದಿನಗಳು ಕಡಿಮೆಯಾಗದಿದ್ದರೆ ಒಬ್ಬನಾದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆರಿಸಲ್ಪಟ್ಟವರ ನಿಮಿತ್ತವಾಗಿ ಆ ದಿನಗಳು ಕಡಿಮೆ ಮಾಡಲ್ಪಡುತ್ತವೆ. ಹಾಗಾದರೆ ಆರಿಸಲ್ಪಟ್ಟವರು ಅಂದರೆ ಯಾರು? ದೇವರ ಮಕ್ಕಳು, ದೇವರಿಗೋಸ್ಕರವಾಗಿ ಆರಿಸಲ್ಪಟ್ಟವರು, ಅವರ ರಕ್ತದಿಂದ ತೊಳೆಯಲ್ಪಟ್ಟವರು, ರಕ್ಷಣೆ ಹೊಂದಿರುವವರು. ಇಷ್ಟು ದೊಡ್ಡ ಲೋಕದಲ್ಲಿ, ಮನುಷ್ಯ ಸಮುದಾಯದಲ್ಲಿ ತನ್ನ ಮಕ್ಕಳಾಗಿ ಇರುವ ಹಾಗೆ ದೇವರು ಯಾರನ್ನು ಆರಿಸಿಕೊಂಡರೋ ಅವರ ಮುಖಾಂತರವಾಗಿಯೇ ಇದು ಕಡಿಮೆ ಮಾಡೋಕ್ಕೆ ಸಾಧ್ಯ, ಬೇರೆ ಯಾವ ಥರದಿಂದ ಕಡಿಮೆ ಆಗಲ್ಲ. ಹಾಗಾಗಿ ಏನು ಮಾಡಬೇಕು? ನಾಶನಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ರಿ. ನಾಶನಗಳಲ್ಲಿ ಬಹಳ ಕಾರ್ಯ ಹೇಳಲ್ಪಟ್ಟದಾಗಿದೆ. ಭೂಕಂಪನಗಳು ಎನ್ನುವಂತಹ ನಾಶನ, ಘೋರ ವ್ಯಾಧಿ ಎನ್ನುವ ನಾಶನ, ಕ್ಷಾಮ ಎನ್ನುವ ನಾಶನ, ಯುದ್ಧದಿಂದ ಉಂಟಾಗುವಂತಹ ಭಯಂಕರತೆಯ ನಾಶನ. ಈ ನಾಶನಗಳು ಬರುವಾಗ ಈ ಅಳಿವುಗಳಿಗೋಸ್ಕರವಾಗಿ ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ಹಾಗಾಗಿ ಪ್ರಾರ್ಥಿಸುವಾಗ ಆ ಒಂದು ನಾಶನ ಮೊದಲು ಆರಂಭಿಸುವಾಗ ನಮಗೆ ದೊಡ್ಡದಾಗಿ ಕಾಣಿಸಲ್ಲ. ಆದರೆ ದೇವರ ಬಳಿ ಕಾದಿದ್ದರೆ ಇಂಥ ಒಂದು ಸುದ್ದಿ ಕೇಳ್ಪಟ್ಟವಲ್ಲ, ಒಂದು ನಾಶನ ಮೇಲಿಂದ ಆರಂಭವಾಗ್ತಿದೆಯಲ್ಲ, ಇದರೊಂದಿಗೆ ಇದು ಮುಗಿದೋಗುತ್ತಾ ಅಥವಾ ಬೇರೆ ಥರ ಇದು ಬರುತ್ತಾ ಎನ್ನುವಂಥದ್ದನ್ನು ನೀವು ಪರ್ಸ್ನಲ್ ಆಗಿ ದೇವರ ಬಳಿ ಕೇಳಬೇಕು. ಸತ್ಯವೇದವನ್ನು ಓದಿದ್ರೆ ಅದು ಆ ರೀತಿ ಇರುತ್ತೆ. ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಗುರಿ ಇಟ್ಟು ಪ್ರಾರ್ಥಿಸಬೇಕು. ಅದುವೇ ಕಡೆಯ ಕಾಲದ ಪ್ರಾರ್ಥನೆ, ಸಾಮಾನ್ಯವಾಗಿ ಹೇಳುವುದಲ್ಲ. ನೋಡಿ, ಕೊರೋನಾ ಕಾಲದಲ್ಲಿ ಒಂದು ಘೋರ ವ್ಯಾಧಿ ಅಷ್ಟೇ ನಮಗೆ ಗೊತ್ತು. ಅದು ಎಲ್ಲಿ? ವುಹಾನ್ ಎನ್ನುವಂತಹ ಚಿಕ್ಕ ಗ್ರಾಮ, ಚೀನಾದಲ್ಲಿರುವಂತಹ ಒಂದು ಗ್ರಾಮ. ಆ ಒಂದು ಗ್ರಾಮದಲ್ಲಿ ಆ ಒಂದು ವ್ಯಾಧಿ ಕಂಡುಹಿಡಿಯಲ್ಪಟ್ಟಿತು ಮೊದಲು. ಆದರೆ ಆಗಲೇ ಅದರ ಹಿಂದೆಯೇ ಕರ್ತನು ಆ ಕಡೆಯ ಕಾಲದಲ್ಲಿ ಲೋಕ ವ್ಯಾಪಿಸುವಂತೆ ಬಂದಂತಹ ಒಂದು ಘೋರ ವ್ಯಾಧಿಯ ಬಗ್ಗೆ ತಮ್ಮ ಮಕ್ಕಳು ಪ್ರಾರ್ಥಿಸುವಾಗ ಅವರ ಬಳಿ ಮಾತಾಡಿದರು. ಅದು ಯಾವ ರೀತಿ ಬರುತ್ತೆ, ಅದು ಎಲ್ಲಿ ಆರಂಭವಾಗುತ್ತೆ, ಅನಂತರ ಲೋಕಪೂರ್ತಿ ಯಾವ ರೀತಿ ಹರಡುತ್ತೆ. ಏಕೆಂದರೆ ಇಲ್ಲಿಯವರೆಗೂ ಲೋಕಪೂರ್ತಿಯಾಗಿ ಒಂದೇ ಘೋರ ವ್ಯಾಧಿ, ಲೋಕಪೂರ್ತಿಯಾಗಿ ಎಲ್ಲ ದೇಶಗಳಲ್ಲಿ ಬಂದಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಬೇರೆ ಯಾವತ್ತೂ ಲೋಕ ಚರಿತ್ರೆಯನ್ನು ತೆಗೆದು ನೋಡ್ರಿ, ಲೋಕದ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಇರಲ್ಲ. ಆದರೆ ಈ ಘೋರ ವ್ಯಾಧಿ ಮಾತ್ರವೇ ಲೋಕ ಪೂರ್ತಿಯಾಗಿ ವ್ಯಾಪಿಸಿದಂತಹ ಒಂದು ವ್ಯಾಧಿಯಾಗಿ ಬಂತು. ಆದರೆ ಆ ವ್ಯಾಧಿ ಒಂದು ಚಿಕ್ಕ ಗ್ರಾಮದಲ್ಲಿ ಬರುವಾಗಲೂ ಅದರಲ್ಲಿ ಆ ಗ್ರಾಮದಲ್ಲಿ ಅದನ್ನು ಮಾಡುವುದಕ್ಕಿರುವಂತಹ ಒಂದು ರಹಸ್ಯವಾಗಿ ಕೆಲಸ ನಡೆಯಲ್ಪಟ್ಟಾಗ ಅದಕ್ಕಿಂತ ಹಿಂದೆ ದೇವರು ಅದನ್ನು ಪ್ರಕಟಿಸಿ ಇದು ಮುಂದೆ ಯಾವ ರೀತಿ ಹೋಗುತ್ತೆ, ಅದು ಬಂದ ನಂತರ ತಕ್ಷಣ ನಿಂತೋಗುತ್ತಾ, ಒಂದು ತಿಂಗಳಲ್ಲಿ ಅದು ಅಂತ್ಯಗೊಳ್ಳುತ್ತದಾ, ಇಲ್ಲ, ಅದು ಯಾವ ರೀತಿಯೆಲ್ಲ ಬರುತ್ತೆ ಎಂಬುದಾಗಿ ದೇವರು ಹಲವು ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡಿದರು. ಅದನ್ನಲ್ಲದೆ ನಾವು ಒಂದು ಪತ್ರಿಕೆ ಸುದ್ದಿಯೋ ಒಂದು ಟಿವಿಯಲ್ಲಿ ನೋಡುವಂತಹ ಸುದ್ದಿಯನ್ನಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ಪೂರ್ಣ ಸತ್ಯದೊಂದಿಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಆ ಒಂದು ಘೋರ ವ್ಯಾಧಿ ಬಂದಾಗ ಅದರ ಕುರಿತು ಎಷ್ಟು ವದಂತಿಯ ಸುದ್ದಿಗಳು, ಔಷಧಿ ಕಂಡುಹಿಡಿದಾಯಿತು, ಅಷ್ಟೇ ಅದು ತೀರಿತು ಎಂಬುದಾಗಿ ಒಬ್ಬರು ಹೇಳ್ತಾರೆ. ಆದರೆ ಮುಂದುವರಿದು ಅದು ಬರುತ್ತಲಿದ್ದನ್ನು ನೋಡಿದ್ವಿ ನಾವು. ಅದೇ ರೀತಿಯಾಗಿ ಅಂತ್ಯದ ಕಾಲದಲ್ಲಿ ಬರುವ ನಾಶನಗಳು, ಅದರ ಕುರಿತು ಹೊರಗೆ ಬೇರೆ ಮಾಹಿತಿಗಳನ್ನು ಹೇಳ್ತಾರೆ. ಒಂದು ಯುದ್ಧ ಬೇರೆ ಮಾಹಿತಿ ಹೇಳ್ತಾರೆ, ಒಂದು ದೊಡ್ಡ ಕ್ಷಾಮ ಬೇರೆ ಮಾಹಿತಿ ಹೇಳ್ತಾರೆ, ಘೋರ ವ್ಯಾಧಿ ಬೇರೆ ಮಾಹಿತಿ ಹೇಳ್ತಾರೆ. ನೀವು ಕಡೆಯ ಕಾಲಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದರೆ ಎಚ್ಚರವಿದ್ದು ಪ್ರಾರ್ಥನೆ ಮಾಡಬೇಕು. ಮತ್ತೆ ಹೇಳುತ್ತೇನೆ, ಎಚ್ಚರವಿದ್ದು ಪ್ರಾರ್ಥನೆ ಮಾಡುವುದೆನ್ನುವುದು ಆನ್ಲೈನ್ ಪ್ರೇಯರಲ್ಲಿ ಪ್ರಾರ್ಥನೆ ಮಾಡುವುದಲ್ಲ, ನಿದ್ದೆ ಮಾಡದೆ ಪ್ರಾರ್ಥನೆ ಮಾಡೋದಲ್ಲ. ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿದ್ದು ನೀವು ಪ್ರಾರ್ಥನೆ ಮಾಡುವಂತಹ ಸಮಸ್ಯೆಗಳ ನಿಜ ಸ್ವಭಾವವನ್ನು ಅರಿತು ಪ್ರಾರ್ಥನೆ ಮಾಡಬೇಕು. ಯಾಕೆ ಇವತ್ತು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ? ದೇವ ಮಕ್ಕಳ ಪ್ರಾರ್ಥನೆಯನ್ನು ವ್ಯರ್ಥ ಮಾಡುವುದಕ್ಕಾಗಿಯೇ. ಬೇರೆ ತಪ್ಪಾದ ಮಾಹಿತಿ ಹೇಳಿದ್ರೆ ಇವರು ಕುಳಿತು ಊಟ ಮಾಡದೆ ಬನ್ನಿ ಅಂತೇಳಿ ಒಂದು ದೊಡ್ಡ ಗುಂಪನ್ನು ಕೂಡಿಸಿ ಗಂಟ್ಲು ಬತ್ತಿ ಹೋಗುವ ರೀತಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಗೋಳಾಡ್ರಿ ಅಂತ ಗೋಳಾಡಿಸಿ ಕೊನೆಯದಾಗಿ ನೋಡಿದ್ರೆ ಆ ಮ್ಯಾಟ್ರ್ ಸತ್ಯವಾಗಿರಲ್ಲ. ಸಹಿತ ಬಹಳ ಸಂತೋಷ. ನಾವು ಹೇಳಿದಂಥ ಒಂದು ಸುಳ್ಳನ್ನ ನಂಬಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತವನೆ. ಆ ಪ್ರಾರ್ಥನೆಯೆಲ್ಲ ವ್ಯರ್ಥ ಮಾಡಿಬಿಟ್ಟೆ. ಹಾಗಾದರೆ ದೇವರು ಹೇಳುತ್ತಾರೆ, ಕಡೆಯ ಕಾಲದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನೀವು ಬರುವುದಾದರೆ ದೇಶದ ನಾಶನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು, ದೇಶಗಳಿಗಾಗಿ ಪ್ರಾರ್ಥನೆ ಮಾಡಿದರು. ಮೊದಲು ಎಚ್ಚರವಿದ್ದು ನೀವು ಪ್ರಾರ್ಥನೆ ಮಾಡುವಂತಹ ಕಾರ್ಯದ ಸತ್ಯಾಂಶವನ್ನು ಅರಿತು ಈ ಸಮಸ್ಯೆ, ಈ ಹೋರಾಟ, ಈ ನಾಶನ ಮುಂದೆ ಯಾವ ರೀತಿ ಎಲ್ಲ ಬರುತ್ತೆ ಎಂಬುದಾಗಿ ಅರಿತು ಅನಂತರ ಪ್ರಾರ್ಥಿಸಬೇಕು. ಅದುವೇ ದೇವರು ಹೇಳಿಕೊಡುವಂತಹ ಕಾರ್ಯ. ದೇಶದ ಅಳಿವುಗಳಿಂದ ಕಾಪಾಡಲ್ಪಡುವುದಕ್ಕೆ ಮಾಡಲ್ಪಡುವಂತಹ ಪ್ರಾರ್ಥನೆ ವ್ಯತ್ಯಾಸವಾಗಿರಬೇಕು. ಸತ್ಯವೇದ ಹೇಳುತ್ತೆ ನೋಡಿ, 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ಇವತ್ತು ನಾವು ಪ್ರಾರ್ಥನೆ ಅಂತ ಹೇಳಿದ ಕೂಡಲೇ, ಒಂದು ಕಡೆಯ ಕಾಲದ ಪ್ರಾರ್ಥನೆ ಅಂತ ಹೇಳಿದ ಕೂಡಲೇ ನಾವೊಂದು ಫಾರ್ಮೆಟ್ ಇಟ್ಟಿದ್ದೇವೆ.
ಬನ್ನಿ ಕೂಟವನ್ನು ಕೂಡಿಸಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಹಿಂಗೆಲ್ಲ ಮಾಡ್ತೀವಿ. ಆದರೆ ಸತ್ಯವೇದ ಇದಕ್ಕೆ ಬೇರೆ ಒಂದು ರಚನೆಯನ್ನು ಇಟ್ಟಿದೆ. ಏನು ಹೇಳ್ತಾರೆ, ಈ ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ನನ್ನ ನಾಮ ಧರಿಸಿರುವ ನನ್ನ ಜನಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು, ಇದರಲ್ಲಿ ಮೊದಲ ಕಾರ್ಯ ಏನಂತ ಕೇಳುವುದಾದರೆ, ಒಂದು ಗುಂಪಾಗಿ ನೀವು ಪ್ರಾರ್ಥನೆ ಮಾಡ್ತಾರೆ ಈ ಕಾರ್ಯಕ್ಕೆ ಅಂತ ನೋಡಿದ್ರೆ, ಮೊದಲು ಕರ್ತನ ನಾಮವನ್ನು ಧರಿಸಿರುವಂತಹ ಜನಗಳನ್ನು ಮಾತ್ರ ಕೂಡಿಸಿರಿ. ನಾನು ಬಹಳ ಕಡೆ ನೋಡಿದ್ದೇನೆ, ಒಂದು ದೊಡ್ಡ ಆಪತ್ತಿಗೆ ದೇಶಕ್ಕೆ ಬರಲಿರುವಂತಹ ಕಾರ್ಯಕ್ಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಕೆಲವರು ಸೇವಕರು ಕರೆಯುವಿಕೆಯನ್ನು ಕೊಟ್ಟರೆ, ಆ ಸ್ಥಳದಲ್ಲಿ ಆ ಸೇವಕರನ್ನ ನೋಡಬೇಕು. ನಮ್ಮ ಶರೀರದಲ್ಲಿ ಒಂದು ಸ್ವಸ್ಥತೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು, ಅಯ್ಯ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕು ಎನ್ನುವುದಕ್ಕಾಗಿ ಹಲವರು ಒಳಗೆ ಗುಂಪಲ್ಲಿ ಬಂದು ಕೂರ್ತಾರೆ. ಕುಳಿತು ಹಾಗೆ ಅವರು ಸರಿ ನೋಡ್ತಾನೇ ಇರ್ತಾರೆ. ಯಾಕೆಂದರೆ ಅವರಿಗೆ ಅವರು ಕಾರ್ಯ ಆಗಬೇಕು. ನೀವು ಈ ರೀತಿ ಪ್ರಾರ್ಥನೆ ಮಾಡಲು ಬಯಸಿದರೆ ಅದರಲ್ಲಿ ಸ್ಟ್ರಿಕ್ಟಾಗಿ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು. ಇದರಲ್ಲಿ ಮೊದಲು ಬರುವವರು ರಕ್ಷಣೆ ಹೊಂದಿರಬೇಕು, ಕರ್ತನ ನಾಮವನ್ನು ಧರಿಸಿರಬೇಕು, ಅವರೇ ಪ್ರಾರ್ಥನೆಗೆ ಬರಬೇಕು. ಇದು ಸುಮ್ಮನೆ ಬಂದು ಪ್ರಾರ್ಥನೆಗೆ ಬಂದು ಅದು ಪ್ರಾರ್ಥನೆ ಅಂತ್ಯದಲ್ಲಿ ನಮ್ಮ ಸಮಸ್ಯೆ ತೀರಬೇಕು ಅಂತ ಹೇಳಬಾರ್ದು. ನಾನು ಕೆಲವು ಕಡೆ ನೋಡಿದ್ದೇನೆ, ಈ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥನೆ ಮಾಡಬೇಕು, ದೇಶಕ್ಕಾಗಿ ಪ್ರಾರ್ಥಿಸಬೇಕು, ದೇಶದ ನಾಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ಕರೆಯಲ್ಪಟ್ಟ ಸ್ಥಳದಲ್ಲಿ ಬಹಳ ಮಂದಿ ಆರಂಭದಲ್ಲಿ ಪ್ರಾರ್ಥನೆ ಮಾಡಿ ಅವರ ಬಿಡುಗಡೆಗೋಸ್ಕರವಾಗಿಯೋ ಶುದ್ಧೀಕರಿಸೋಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಬಹಳ ದೆವ್ವಗಳು ಹಿಡಿದವರೊಳಗಿರ್ತಾರೆ. ಆಗ ಸೇವಕರು ಎದ್ದು ಮೊದಲು ದೆವ್ವವನ್ನು ಓಡಿಸುತ್ತಾರಾ ಅಥವಾ ಸ್ವಸ್ಥಪಡಿಸುತ್ತಾರಾ ಅಥವಾ ಪ್ರತ್ಯೇಕ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರಾ? ಇಂತಹ ಪ್ರಾರ್ಥನೆಗಳನ್ನು ಇಡಬೇಕಾದರೆ ಮೊದಲ ನಿಬಂಧನೆ, ಆ ಪ್ರಾರ್ಥನೆಯಲ್ಲಿ ಭಾಗವಹಿಸುವವರು ದೇವರಿಂದ ಆರಿಸಲ್ಪಟ್ಟವರಾಗಿರಬೇಕು. ಅವರು ಈಗ ಹೊಸದಾಗಿ ಒಂದು ರಕ್ಷಣೆ ಹೊಂದಬಾರದು. ಇಲ್ಲಿ ಬಂದು ಅವರು ಬಿಡುಗಡೆ ಹೊಂದಬೇಕು, ದೆವ್ವಗಳು ಓಡಿಸಲ್ಪಡಬೇಕು. ಅದಕ್ಕಲ್ಲ, ನಿಜವಾಗ್ಲೂ ದೆವ್ವ ಓಡಿಸಿದ್ರೆ ಒಳ್ಳೇದಂತ ನೀವು ಹೇಳ್ಬೋದು. ದೆವ್ವ ಓಡಿಸಲ್ಪಟ್ಟು ಅವರು ಶುದ್ಧವಾದ ತಕ್ಷಣ ಪ್ರಾರ್ಥನೆ ಮಾಡಿಬಿಡ್ತಾರೆ. ಅವರಿಗೆ ಭಾರ ಬರುತ್ತಾ? ಬಿಡುಗಡೆ ಆದ್ರಯ್ಯ, ಸ್ವಸ್ಥತೆ ಇಲ್ಲ, ಮೊದಲು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದ್ರು ಬಿಡುಗಡೆ ಆಯಿತು, ಈ ತಕ್ಷಣ ಪ್ರಾರ್ಥನೆ ಮಾಡಿಬಿಡ್ತಾರೆ ಅವರು? ಇಲ್ಲ. ಒಂದು ನಿಜವಾಗಿರುವ ಪ್ರಾರ್ಥನೆ, ನಿಜವಾಗಿ ಪ್ರಾರ್ಥನೆ ಮಾಡಬೇಕು. ಈ ಸಮಸ್ಯೆಗೆ ಪ್ರಾರ್ಥನೆ ಮಾಡಬೇಕು ಅಂದರೆ ದೇವರ ನಾಮ ಧರಿಸಲ್ಪಟ್ಟಂತಹ ಜನಗಳು, ರಕ್ಷಣೆ ಹೊಂದಿರುವವರು, ಅವರ ಉದ್ದೇಶ ಒಂದೇ ಉದ್ದೇಶವಾಗಿರಬೇಕು. ಅವರಿಂದ ಗ್ರಹಿಸಲ್ಪಟ್ಟವರು ಪ್ರಾರ್ಥನೆ ಮಾಡ್ತಾರೆ. ಕೂಟ ಬರಲಿ ಅಂತೇಳಿ ಎಲ್ಲವನ್ನ ಬಾಚಿಕೊಂಡು ಪ್ರಾರ್ಥನೆ ಮಾಡಬಾರದು. ಆ ಪ್ರಾರ್ಥನೆಗಳು ಬಹಳ ಅಂಥ ಪ್ರಾರ್ಥನೆಗಳಲ್ಲಿ ತಡೆಗಳು ಇರುವುದರಿಂದ ಇದು ಚೆನ್ನಾಗಿ ಮಾಡುವಂತಹ ಪ್ರಾರ್ಥನೆಯನ್ನು ಕೂಡ ಅದು ಕ್ರಿಯೆ ಇಲ್ಲದೆ ಮಾಡುವುದಕ್ಕೆ ಸಾಧ್ಯತೆ ಉಂಟು. ಅನಂತರ ಅವರು ಹೇಳ್ತಾರೆ, ನನ್ನ ನಾಮವನ್ನು ಧರಿಸಿರುವಂತಹ ಜನಗಳನ್ನು ಮಾತ್ರ ಕೂಡಿಸಿರಿ. ಅವನು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ನಾವು ಹೇಳುವಂಥ ಈ ಕಾರ್ಯಕ್ಕೋಸ್ಕರವಾಗಿ, ದೇಶದಲ್ಲಿರುವಂತಹ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಇದುವೇ ಉದ್ದೇಶ. ನಮಗೆ ಬೇರೆ ಉದ್ದೇಶ, ಕುಟುಂಬದಲ್ಲಿ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ಆರ್ಥಿಕತೆಯಲ್ಲಿ ಇಕ್ಕಟ್ಟು, ವ್ಯಾಧಿ ಇದೆಲ್ಲ ಇಲ್ಲ. ಇದಕ್ಕೋಸ್ಕರವಾಗಿಯೇ ಬರಬೇಕು. ಅವರು ಬಂದು ಸುಮ್ಮನೆ ಕುಳಿತು ಪ್ರಾರ್ಥನೆ ಮಾಡಬಾರ್ದು, ತಮ್ಮನ್ನು ತಗ್ಗಿಸಬೇಕು. ತಮ್ಮನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ತಗ್ಗಿಸುವಿಕೆ ಬಹಳ ಮುಖ್ಯ. ಕರ್ತನ ನಾಮ ಧರಿಸಿರುವವರಾಗಿ ಇದ್ದರೂ ಕೂಡ ತಗ್ಗಿಸದೆ ಹೋದರೆ ಪ್ರಾರ್ಥನೆ ಮಾಡಿದರೆ ಅದರಲ್ಲಿ ಪ್ರಯೋಜನವಿರುವುದಿಲ್ಲ. ಕರ್ತನ ನಾಮ ಧರಿಸಲ್ಪಟ್ಟ 10 ಮಂದಿ ಸೇವಕರು ಇರುತ್ತಾರೆ. ಒಬ್ಬರು ನಾವೆಲ್ಲರೂ ಎದ್ದಿಂತು ಪ್ರಾರ್ಥನೆ ಮಾಡಿದ್ರೆ ಇವರು ಎದ್ದೋಳೋದಿಲ್ಲ. ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಂದರೆ ವಿಶ್ವಾಸಿಯಾಗಿದ್ದರೂ ಮೊಣಕಾಲು ಹಾಕಲ್ಲ. ಆಗ ಅವರ ಒಳಗೆ ಒಂದೇ ಥರ ಇರುವಂತಹ ಒಮ್ಮನಸ್ಸು, ಭಾರ, ತಗ್ಗಿಸುವಿಕೆ, ಅದೇ ಒಂದು ಗುರುತು. ಯೋನ ಪ್ರವಾದಿ ಎಂಬುದಾಗಿ ಒಂದು ವೇಳೆ ದೇವ ಜನಗಳಾಗಿ ಗೊತ್ತಿರ್ಬೋದು, ಇಸ್ರೇಲ್ ದೇಶದಲ್ಲಿ ಗೊತ್ತಿರ್ಬೋದು, ಆದರೆ ನಿನ್ನವೆಯಲ್ಲಿ ಅವರನ್ನು ಗೊತ್ತಿರುವುದಕ್ಕೆ ಏನ್ರಿ ಅವಕಾಶ? ಇವಾಗಿರುವ ಕಾಲದಾಗಿ ಯೂಟ್ಯೂಬ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳು, ಯೋನ ಮಾಡಿದಂತಹ ದೊಡ್ಡ ಸಾಧನೆಗಳನ್ನು ತೋರಿಸೋರು ಕೂಡ ಗೊತ್ತಾಗ್ತಿತ್ತು. ಇವರು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ. ಅವರು ನಿಜವಾದ ಪ್ರವಾದಿನ, ಇವರು ಪ್ರವಾದನೆ ಹೇಳಿ ಏನೆಲ್ಲ ಸಂಭವಿಸಿದೆ, ಅಥವಾ ಸುಳ್ಳು ಪ್ರವಾದಿಯ, ಅಥವಾ ಬಿಳಾಮನ ಹಾಗೆ ದುಡ್ಡಿಗೋಸ್ಕರವಾಗಿ ಪ್ರವಾದನೆ ಹೇಳೋವನ, ಯಾರು ಅಂತಲೇ ಗೊತ್ತಿಲ್ಲ. ಆದರೆ ದೇಶದಲ್ಲಿ ಬಂದು ನೇರವಾಗಿ ಅರಸನ ಬಳಿ ಕೂಡ ಮಾತಾಡಲಿಲ್ಲ, ಅರಸನ ಬಳಿ ಬಿಡೋದಿಲ್ಲ. ದೇವರು ಹೇಳಿದ್ರು, ನೀನು ಹೋಗಿ ನಾನು ಹೇಳುವಂತಹ ಮಾತನ್ನು ಹೇಳು ಅಂತ ಹೇಳಿದ್ರು. ಯೋನ ಮೊದಲು ಹೋಗಲ್ಲ ಅಂತ ಹೇಳಿದ್ರು, ಆನಂತರ ದೇವರು ತಂದು ಸೇರಿಸಿದ್ರು. ಅಲ್ಲಿ ಬಂದು ನಿನೆವೆ ಪಟ್ಟಣದಲ್ಲಿ ನಿಂತು ಅವರು ಪ್ರವಾದನೆ ನೋಡಿದ್ರು. ಅರಸ ಅವ್ರನ್ನ ನೇರವಾಗಿ ನೋಡಲಿಲ್ಲ. ಈ ಸುದ್ದಿ ಅರಸನ ಕಿವಿಗಳಿಗೆ ಬಿದ್ದಿತ್ತು. ಅವನು ರಕ್ಷಣೆ ಹೊಂದಿದವನು ಅಲ್ಲ, ಅವರು ದೇವರನ್ನು ಆರಾಧಿಸುವವರು ಕೂಡ ಅಲ್ಲ. ಈ ಪ್ರವಾದಿಯ ಕುರಿತಾಗಿ ಅವರಿಗೆ ಗೊತ್ತೂ ಇಲ್ಲ.
ಆದರೆ ಆ ದೇವರ ಮಾತು ಎಂಬುದಾಗಿ ನಂಬಿದರು. ನಂಬಿದ್ದು ಮಾತ್ರವಲ್ಲದೆ ಅವನು ದೇಶದಲ್ಲಿ ಉಪವಾಸ ಪ್ರಾರ್ಥನೆಯನ್ನ ನೇಮಿಸಿದ. ಉಳಿದವರೆಲ್ಲ ಪ್ರಾರ್ಥನೆ ಮಾಡ್ರಿ, ಯಾರ್ಯಾರೋ ದೇವರ ಕುರಿತಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಹೇಳಿದಂತಲ್ಲ, ಅದಕ್ಕಾಗಿ ಎಲ್ಲರೂ ಆ ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ರಿ. ಆ ದೇವರು ಯಾರು ಅಂತ ಕೂಡ ಗೊತ್ತಿಲ್ಲ ಅವರಿಗೆ. ಅವರನ್ನು ನೋಡಿ ದೇವರೇ ದೇವರೇ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳಿ ತಾನು ಕೂಡ ಗೋಣಿತಟ್ಟನ್ನ ತೊಟ್ಟುಕೊಂಡು ಬೂದಿಯಲ್ಲಿ ಅವನು ಹೋಗಿ ಕುಳಿತು ರಾಜ್ಯ ಪ್ರಾರ್ಥನೆ ಮಾಡ್ದ. ಹಾಗಾಗಿ ದೇಶ ಕಾಪಾಡಲ್ಪಟ್ಟಿತ್ತು. ನಿನ್ವೆಯಲ್ಲಿ ಮಾಡಲ್ಪಟ್ಟ ಪ್ರಾರ್ಥನೆ ಎಲ್ಲರೂ ತಗ್ಗಿಸಲ್ಪಡಬೇಕು. ನೀವೆಲ್ಲ ಬಂದು ಪ್ರಾರ್ಥನೆ ಗುಂಪನ್ನು ರೂಪಿಸಿ ಪ್ರಾರ್ಥನೆ ಮಾಡ್ತಾ ಬನ್ನಿ, ನಾನು ಇದ್ದೇನೆ ಎಂಬುದಾಗಿ ರಾಜ ಹೇಳಲಿಲ್ಲ. ಇವರು ಯಾರಂತಾನೆ ಗೊತ್ತಿಲ್ಲ. ಇದೇ ಕಾರ್ಯವನ್ನು ಇಸ್ರೇಲಲ್ಲಿ ಹೇಳಿದ್ರು ಕೂಡ ಯೆರೆಮೀಯ ಇಸ್ರೇಲಲ್ಲಿ ಹೋಗಿ ಹೇಳಿದ್ರಲ್ಲ, ಅವರು ಕೇಳಲಿಲ್ವಲ್ಲ. ದೇಶ ನಾಶವಾಗುತ್ತೆ, ಶತ್ರುಗಳು ಬರುತ್ತಾರೆ, ನೀವೆಲ್ಲ ಹಿಡಿಯಲ್ಪಡ್ತೀರಾ ಅಂತ ಹೇಳಿದ ಕೂಡಲೇ ಅವರೇನು ಅವಮಾನ ಮಾಡಿದ್ರು. ಅವರು ಹೇಳಿದಂಥ ಸುರುಳಿಯನ್ನ ಕತ್ತಿಯಲ್ಲಿ ಸೀಳಿ ಹಾಕಿ ಬೆಂಕಿಯಲ್ಲಿ ಹಾಕಿದ್ರು, ಅವರನ್ನು ಸೆರೆಮನೆಯಲ್ಲಿ ಹಾಕಿದ್ರು. ದೇವರ ನಾಮವನ್ನು ಧರಿಸಿ ದೇವರ ಜನಗಳೆಂದು ಕರೆಯಲ್ಪಟ್ಟಂತಹ ಅವರ ನಡುವೆ ಪ್ರವಾದನೆ ಕೇಳಲ್ಪಡಲಿಲ್ವಲ್ಲ. ಇವನು ಯಾರು? ಇವರಿಷ್ಟರ ಮಟ್ಟಿಗೆ ತನ್ನ ತಗ್ಗಿಸಬೇಕಾಗಿರೋ ಅಗತ್ಯತೆ ಏನು? ಅಷ್ಟರ ಮಟ್ಟಿಗೆ ಯೋನ ಅಲ್ಲಿ ದೊಡ್ಡ ಪ್ರಬಲವಾಗಿರೋ ವ್ಯಕ್ತಿನ ಅದು ಕೂಡ ಇಲ್ವಲ್ಲ. ಯೋನ ಯಾರು ಅಂತ ಇಸ್ರೇಲ್ನಲ್ಲಿ ಇರೋರಿಗೆ ಗೊತ್ತಿಲ್ವಂತ ಗೊತ್ತಿಲ್ಲ ನಮಗೆ. ಅವರು ದೊಡ್ಡ ಸಾಧನೆ ಮಾಡಿರುವಂತಹ ಪ್ರವಾದಿ ಅಂತೆಯೂ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಅಲ್ಲೊಂದು ಎಂಬುದಾಗಿ ಕೆಲವೊಂದು ಪ್ರವಾದನೆಗಳು ಹೇಳಿದ್ದಾರೆ. ತಕ್ಷಣ ಅದು ದೇವರ ಮಾತು ಎಂದು ನಂಬಿ ಅರಸ ಕೆಳಗಿಳಿದ. ನೋಡಿ, ಎಲ್ಲರೂ ಊಟ ಮಾಡಬಾರ್ದು, ದನ ಕುರಿ ಕೂಡ ಊಟ ಮಾಡಬಾರ್ದಂತೆ. ಅದುವೇ ತಾಳ್ಮೆ. ನಿನೆವೆಯಲ್ಲಿ ಮಾಡಲ್ಪಟ್ಟಂಥ ಪ್ರಾರ್ಥನೆ ಯೋನ ಪ್ರವಾದನೆಯ ಪುಸ್ತಕ 3ನೇ ಅಧ್ಯಾಯ 4ರಿಂದ ಇದೆ. ಯೋನ ನಗರದಲ್ಲಿ ಪ್ರವೇಶ ಮಾಡಿ 1 ದಿನ ಪ್ರಯಾಣ ಮಾಡಿ ಇನ್ನು 40 ದಿನಗಳು ಉಂಟು, ಆಗ ನಿನೆವೆ ಕಬ್ಬಳಿಸಿ ಹೋಗುವುದು ಎಂಬುದಾಗಿ ಹೇಳಿದರು. ಆಗ ನಿನೆವೆಯಲ್ಲಿರುವಂತಹ ಜನಗಳು ದೇವರನ್ನ ನಂಬಿ, ಗುರುತು ಗೊತ್ತಾಗ್ತಿದೆಯಾ? ದೇವ ಜನಗಳ ನಡುವೆ ಮೋಶೆ ಹೋಗುವುದಕ್ಕೆ ನಾನು ಹೋಗಿ ಹೇಳಿದ್ರೆ ಕೇಳಲ್ಲ, ಗುರುತುಗಳನ್ನು ತೋರಿಸ್ರಿ ಅಂತ ಕೇಳ್ತಾರೆ. ಇವರು ಹೋಗುವ ಸ್ಥಳದಲ್ಲಿ ನೋಡಿ ಏನು ಅದ್ಭುತ ಮಾಡಿ ತೋರಿಸಿದ್ರ? ಆಕಾಶವನ್ನು ಅವರು ಬಾಗಿಸಿ ಅಥವಾ ಆಕಾಶದಿಂದ ಬೆಂಕಿ ಹೇಳಿ ತೋರಿಸಿದ್ರು ಇವ್ರನ್ನ ನಂಬುವುದಕ್ಕೆ. ಸುಮ್ಮನೆ ಹೇಳಿದ್ರು, ದೇವರು ಹೇಳಿದ್ರು. ಇವರೇನು ಮಾಡಿದ್ರು ನೋಡಿ, ನಿನೆವೆಯಲ್ಲಿರುವಂತಹ ಜನಗಳು ದೇವರನ್ನ ನಂಬಿದರು. ದೇವ ಜನಗಳನ್ನು ನಂಬಿಸುವಷ್ಟು ಮೋಶೆಗೆ ಒಂದು ಕೈಕೋಲು, ಅವರು ಮಾಡುವಂತಹ ಒಂದು ಅದ್ಭುತ ಬೇಕಾಗಿತ್ತು. ಇವರಿಗೆ ಅವರು ಬೇಕಾಗಿರಲಿಲ್ಲ. ಹೇಳಿದ್ರು, ಅವರು ನಂಬಿದರು. ಅದನ್ನು ಉಪವಾಸ ಮಾಡುವ ಹಾಗೆ ಹೇಳಿದರು. ದೊಡ್ಡವರ ಮೊದಲುಗೊಂಡು ಚಿಕ್ಕವರವರೆಗೂ ಗೋಣಿತಟ್ಟನ್ನು ಉಟ್ಟುಕೊಂಡರು. ಈ ಸುದ್ದಿ ನಿನೆವೆಯ ಅರಸನಿಗೆ ತಲುಪಿದಾಗ ಅವನು ತನ್ನ ಸಿಂಹಾಸನವನ್ನು ಬಿಟ್ಟು ಎದ್ದು, ಅವನು ಯೋನ ನೋಡಲಿಲ್ಲ. ಯಾರೋ ಒಬ್ಬ ಹೋಗಿ, ಅಯ್ಯ, ಊರಲ್ಲಿ ಎಲ್ಲರೂ ನಾವು ಗೋಣಿತಟ್ಟನ್ನು ತೊಟ್ಟುಕೊಂಡು ಪ್ರಾರ್ಥನೆ ಮಾಡ್ತಿದ್ವಿ, ಒಬ್ಬ ವ್ಯಕ್ತಿ ಬಂದರು ದಿಢೀರಂತ ಅಲ್ಲಿ ಬೀದಿಯಲ್ಲಿ ನಿಂತು ಆ ಪಟ್ಟಣ ಬಿದ್ದೋಗುತ್ತೆ ಅಂತ ಹೇಳಿದ್ರು, ಆದ್ದರಿಂದ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಎಂಬುದಾಗಿ ಹೇಳಿದ ಕೂಡಲೇ ಇವನು ಏನು ಎತ್ತ ಅಂತ ಕೂಡ ವಿಚಾರಣೆ ಮಾಡಲಿಲ್ಲ. ಸಿಂಹಾಸನವನ್ನು ಬಿಟ್ಟು ಇಳಿದು ತಾನು ಹಾಕಿರುವಂತಹ ವಸ್ತ್ರವನ್ನು ಕಳಚಿ ಗೋಣಿ ತೊಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿ ಕುಳಿತನು ಎಂಬುದಾಗಿ ದೇವರು ಇಳಿದೇ ಇರ್ತಾರವಾಗ. ಎಷ್ಟು ಒಳ್ಳೆ ಕ್ವಾಲಿಟೀಸ್ ಇದೆ ನೋಡಿ. ಮೇಲು ಅರಸನು ತಾನು ತನ್ನ ಪ್ರಧಾನಿಗಳು ನಿರ್ಣಯಿಸಲ್ಪಟ್ಟಂತಹ ಕಟ್ಟಳೆಯಂತೆ ನಿನೆವೆಯಲ್ಲಿ ಎಲ್ಲೆಲ್ಲೂ ಮನುಷ್ಯರು, ಮೃಗಗಳು, ಕುರಿ, ದನಗಳು ಕೂಡ ಒಂದು ರುಚಿಯನ್ನು ನೋಡದಿರಲಿ, ಮೇಯದೆಯೂ ನೀರನ್ನು ಕುಡಿಯದೆಯೂ ಇರಲಿ. ಮನುಷ್ಯರು, ಮೃಗಗಳು ಗೋಣಿತಟ್ಟನ್ನು ಕಟ್ಟಿಕೊಂಡು ದೇವರನ್ನ ನೋಡಿ ದೊಡ್ಡ ಶಬ್ದದಿಂದ ಕೂಗುವುದಕ್ಕೂ, ನೀರು ಕೊಡಲಿಲ್ಲ ಅಂದರೆ ಅದೇ ಸ್ವಲ್ಪ ಹೊತ್ತಲ್ಲಿ ಕೂಗ್ಬಿಡುತ್ತೆ ಜೋರಾಗಿ, ಕಾನೂನು ಹಾಕಬೇಕಾದ ಅಗತ್ಯತೆ ಇಲ್ಲ. ಅವರವರು ತಮ್ಮ ತಮ್ಮ ದುಷ್ಟ ಮಾರ್ಗಗಳನ್ನು, ತಮ್ಮ ಕೈಯಲ್ಲಿರುವಂತಹ ದುಷ್ಟತ್ವವನ್ನು ಬಿಟ್ಟು ಹಿಂದಿರುಗಿದರು. ಇದುವೇ ತಾಳ್ಮೆ. ನನ್ನ ಮಾತು ಅರ್ಥ ಆಗ್ತಿದೆಯಾ? ಆ ಯೋನ ಯಾರು? ಏನು ಅದ್ಭುತ ಮಾಡಿ ತೋರಿಸಿದ್ರ? ಒಂದು ಮಾತನ್ನು ಹೇಳಿದರು, ದೇವರು ಹೇಳಿದಂಥ ಮಾತು. ಅದಕ್ಕೆ ತಗ್ಗಿಸಿಕೊಂಡ ನೋಡಿ, ಅದರಿಂದಲೇ ಅವರ ಪ್ರಾರ್ಥನೆ ಕೇಳಲ್ಪಟ್ಟಿತು. ಹಾಗಾದರೆ ಸತ್ಯವೇದ ಅದನ್ನು ನಮಗೆ ಬಿಟ್ಟು ಮಾಡಿ ತೋರಿಸುತ್ತದೆ. ಹಾಗಾಗಿ ಪ್ರಾರ್ಥನೆ ಮಾಡುವವರು ಮೊದಲು ಅವರ ಅಗತ್ಯತೆ ಏನು ಅಂತ ಅವರು ಕೇಳಿದರೆ ಕರ್ತನ ನಾಮವನ್ನು ಧರಿಸಿರಬೇಕು. 2ನೇದಾಗಿ ತಮ್ಮನ್ನು ತಗ್ಗಿಸಬೇಕು. 3ನೇದಾಗಿ ಅನಂತರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನನ್ನ ಮುಖವನ್ನು ಹುಡುಕಿ ತನ್ನ ದುಷ್ಟ ದಾರಿಗಳನ್ನು ಬಿಟ್ಟು ತಿರುಗಿದರು. ಆಗ ಪರಲೋಕದಲ್ಲಿರುವಂತಹ ನಾನು ಕೇಳಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶಕ್ಕೆ ಕ್ಷೇಮವನ್ನು ಅನುಗ್ರಹಿಸುವೆನು.
ಅಥವಾ ಕೇಳಿದ್ದನ್ನು ಅವರಿಗೆ ಕೊಡುವೆನು. ಹಾಗಾದರೆ ಆರೋಗ್ಯವಾಗಿರುವ ಪ್ರಾರ್ಥನೆಗೆ ದೇವರ ನಾಮವನ್ನು ಧರಿಸಿರುವಂತಹ ಜನಗಳು ತಗ್ಗಿಸಿಕೊಳ್ಳುವಂಥದ್ದು, ಉಪವಾಸ ಕೂಡ ತಗ್ಗಿಸಿಕೊಳ್ಳುವುದರಲ್ಲೇ ಬರುತ್ತದೆ. ಕರ್ತನ ಮುಖವನ್ನು ಹುಡುಕುವಂಥದ್ದು, ದುಷ್ಟ ದಾರಿಯನ್ನು ಬಿಟ್ಟು ಮನತಿರುಗುವಿಕೆ, ಇಷ್ಟೊಂದು ಅಂಶಗಳು ಬೇಕಾಗಿರುವಂಥದ್ದೇ ಸತ್ಯವೇದ ನಮಗೆ ಬೆಟ್ಟು ಮಾಡಿ ತೋರಿಸುವ ಕಾರ್ಯ. ಹಾಗಾಗಿ ನಾವು ಸುಮ್ಮನೆ ಪ್ರಾರ್ಥನೆ ಮಾಡಿದರೆ ಮಾತ್ರ ಸಾಲದು. ಒಂದು ಸಮಯವನ್ನು ಪ್ರತ್ಯೇಕವಾಗಿ 5ರಿಂದ 5:30 ಅಮೆರಿಕ, 6ರಿಂದ 7 ರಷ್ಯಾ, ಆ ರೀತಿ ಪ್ರಾರ್ಥನೆ ಮಾಡುವುದಲ್ಲ. ತಗ್ಗಿಸಿಕೊಂಡು ಆ ಪ್ರಾರ್ಥನೆಗೆ ಇಷ್ಟೊಂದು ಕಾರ್ಯವನ್ನು ಇಟ್ಟಿದ್ದಾರೆ. ಅನಂತರ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಏನಂದರೆ, ಸಭೆಯ ನಂಬಿಕೆ ಕಡೆಯ ಕಾಲದಲ್ಲಿ, ಸಭೆಯ ನಂಬಿಕೆ ಅಥವಾ ದೇವ ಜನಗಳ ನಂಬಿಕೆ ಕಾಪಾಡಲ್ಪಡುವುದಕ್ಕೆ ಪ್ರಾರ್ಥನೆ ಅವಶ್ಯ ಕಡೆಯ ಕಾಲದಲ್ಲಿ. ಏಕೆಂದರೆ ಕಡೆಯ ಕಾಲದಲ್ಲಿ ಮನುಷ್ಯರು ವಿಶ್ವಾಸವನ್ನು ಕಳಕೊಳ್ಳುವಂತಹ ಕಾರ್ಯಗಳು ನಡೆಯುತ್ತದೆ. ನಮ್ಮ ನಂಬಿಕೆಯನ್ನು ಗುರಿ ಮಾಡಿಯೇ ಪೌಲನು ಅವರ ಕಾಲದಲ್ಲಿ ಹೇಳಿದ್ರಲ್ಲ, ಒಳ್ಳೆಯ ಹೋರಾಟವನ್ನು ಹೋರಾಡಿದೆ. ಯಾಕೆ ಹೋರಾಡಬೇಕು ನೀವು? ನಿಮಗೆ ಸಿಗಬೇಕಾಗಿರುವಂಥ ಸೌಲಭ್ಯ ಸಿಗಲಿಲ್ವಾ? ಅಥವಾ ಬೇರೆ ಏನಾದರೂ ನಿಮಗೆ ಕುಡಿಯುವುದಕ್ಕೆ ನೀರು ಸಿಗಲಿಲ್ವಾ? ಸ್ಟ್ರೀಟ್ ಲೈಟ್ ಇಲ್ವಾ? ಏನಕ್ಕೋಸ್ಕರ ಹೋರಾಡಿದ್ರಿ ನೀವು? ಅವ್ರು ಹೇಳ್ತಾರೆ, ಒಳ್ಳೆಯ ಹೋರಾಟವನ್ನು ಹೋರಾಡಿದೆ. ಅಲ್ಲ, ಹೋರಾಟ, ನಾನು ಹೋರಾಡಿದ್ದು ಒಳ್ಳೆಯ ಹೋರಾಟ, ಓಟವನ್ನು ಮುಗಿಸಿದೆ, ನಂಬಿಕೆಯನ್ನು ಕಾದುಕೊಂಡೆ. ನಾನು ಯಾಕೆ ಹೋರಾಡದೆ ಗೊತ್ತಾ? ನನ್ನ ಒಳಗೆ ಕರ್ತನ ಮೇಲೆ ಇಟ್ಟಿರುವಂತಹ ನಂಬಿಕೆ ಇದೆಯಲ್ಲ, ಆತ್ಮದಲ್ಲಿ ನನಗೆ ಕೊಡಲ್ಪಟ್ಟಂತಹ ನಂಬಿಕೆ ಇದೆಯಲ್ಲ, ಈ ಒಂದು ನಂಬಿಕೆಯನ್ನು ಹಾಳು ಮಾಡುವುದಕ್ಕೆ ಸೈತಾನನು ಎಲ್ಲ ವಿಧಗಳಲ್ಲಿ ನನಗೆ ಹೋರಾಟವನ್ನು ಉಂಟು ಮಾಡಿದ. ನಾನು ಕಡೆಯವರೆಗೂ ನನ್ನ ನಂಬಿಕೆಯನ್ನು ಕಾದುಕೊಳ್ಳುವ ಹಾಗೆ ಹೋರಾಡಿದೆ ಅಂತ ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕು ಅಂದರೆ, ನಂಬಿಕೆ ಎನ್ನುವುದು ಕಡೆಯ ಕಾಲದಲ್ಲಿ ನಾಶವಾಗುತ್ತದೆ. ನಮ್ಮ ನಂಬಿಕೆಯನ್ನು ಗುರಿ ಮಾಡಿಯೇ ಸಮಸ್ಯೆಗಳು ಬರುತ್ತೆ. ಸಭೆಗಳಿಗೂ, ದೇವ ಜನಗಳಿಗೂ, ಸೇವಕರಿಗೂ, ಸೇವೆಯಲ್ಲಿರುವವರಿಗೂ ಲೂಕನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 8ನೇ ವಾಕ್ಯವು ಹೇಳುತ್ತದೆ, ಗಮನಿಸಿ. ಶೀಘ್ರದಲ್ಲಿ ಅವರಿಗೆ ನ್ಯಾಯ ತೀರಿಸುತ್ತೇನೆ ಎಂಬುದಾಗಿ ಹೇಳುತ್ತೇನೆ. ಆದರೂ ಮನುಷ್ಯಕುಮಾರನು ಬರುವಾಗ ಭೂಮಿಯಲ್ಲಿ ನಂಬಿಕೆಯನ್ನು ಕಾಣುವರೋ ಎಂದರು. ಏಕೆಂದರೆ ಕಡೆಯ ಕಾಲದಲ್ಲಿ ನಂಬಿಕೆಯ ಹೋರಾಟ. ನೀವು ಪ್ರತಿ ಕಾರ್ಯಕ್ಕೂ ನಿಮ್ಮ ನಂಬಿಕೆ ಶೋಧಿಸಲ್ಪಡುತ್ತದೆ. ಕುಡಿಯುವುದಕ್ಕೆ ನೀರು ಕೇಳಿದರೂ ಕೂಡ ನಿಮ್ಮ ನಂಬಿಕೆ ಶೋಧಿಸಲ್ಪಡುತ್ತೆ. ಒಂದೊತ್ತು ಆಹಾರ ಕೇಳಿದರೆ ನಂಬಿಕೆ ಶೋಧಿಸಲ್ಪಡುತ್ತೆ. ಹಾಗಾಗಿ ಆ ನಂಬಿಕೆಯನ್ನು ಕಳಕೊಳ್ಳದೆ ಕಾಪಾಡಿಕೊಳ್ಳಬೇಕು. ಸಭೆಗಳಿಗೆ ಬರುವಂತಹ ಕಡೆಯ ಕಾಲದ ಉಪದ್ರವ ಇದುವೇ. ಇದರಿಂದ ಏನು ಮಾಡ್ತಾರೆ? ಆ ನಂಬಿಕೆಯನ್ನು ನಿರಾಕರಿಸಿದವರು ನಂಬಿಕೆಯ ದ್ರೋಹಿಗಳಾಗಿ ಮಾರ್ಪಡುತ್ತಾರೆ. ನಂಬಿಕೆಗೆ ಹೋರಾಟ ಬರುತ್ತೆ. ಕೆಲವರು ಕಾಪಾಡಲ್ಪಡ್ತಾರೆ, ಕೆಲವರು ಅದರಲ್ಲೋಗಿ ಬಿದ್ದೋಗ್ತಾರೆ, ನಿಲ್ಲಲಾಗುವುದಿಲ್ಲ. ಇವನು ನಂಬಿಕೆ ದ್ರೋಹಿಯಾಗಿ ಮಾರ್ಪಡುತ್ತಾನೆ. ಸತ್ಯವೇದ ಹೇಳುತ್ತೆ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಆಗ ಅನೇಕರು ಎಡವಿ, ಅಲ್ಲಿಯವರೆಗೂ ಚೆನ್ನಾಗಿದ್ದಿದ್ದಾರೆ, ಈ ಉಪದ್ರವಗಳನ್ನು ಕಂಡ ಕೂಡಲೇ ಎಡವಿ ಒಬ್ಬರನ್ನೊಬ್ಬರು ತೋರಿಸಿಕೊಟ್ಟು ಒಬ್ಬರನ್ನೊಬ್ಬರು ಹಿಡುಕೊಡುವರು. ನಂಬಿಕೆ ದ್ರೋಹ ಮೊದಲು ಸಂಭವಿಸುವುದು. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ. ಹಾಗಾದರೆ ಕಡೆಯ ಕಾಲದಲ್ಲಿ ಬರುವಂತಹ ಹೋರಾಟ, ಸಭೆಯಾಗಿದ್ದರು, ದೇವಜನವಾಗಿದ್ದರು, ಒಂದು ಪ್ರತ್ಯೇಕ ವ್ಯಕ್ತಿಯಾಗಿ ದೇವರನ್ನು ಹಿಂಬಾಲಿಸುವನಾಗಿದ್ದರು, ಎಲ್ಲರೂ ಸಂಧಿಸುವಂತಹ ಸಮಸ್ಯೆ, ನೀವು ದೇವರ ಮೇಲೆ ಇಟ್ಟಿರುವಂತಹ ಭಕ್ತಿ, ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ, ವಿಶ್ವಾಸವನ್ನು ಕದಲಿಸಿ ನೋಡುವಂಥದ್ದಾಗಿ ಇರುತ್ತದೆ. ಅದಕ್ಕೋಸ್ಕರವಾಗಿ ನಾವು ಸಭೆಗೆ ಪ್ರಾರ್ಥನೆ ಮಾಡಬೇಕು. ಇದೇ ರೀತಿ ಒಂದು ನಂಬಿಕೆಯ ಹೋರಾಟ ಯೇಸುವಿನ ಶಿಷ್ಯರಿಗೆ ಬರಲಿದೆ. ಯೇಸು ಏನು ಮಾಡಿದ್ರು ಗೊತ್ತಾ? ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ನಾಳೆ ನಿಮ್ಮ ನಂಬಿಕೆಗೆ ಹೋರಾಟ ಬರುತ್ತೆ. ಎಲ್ಲರೂ ಚದರಿ ಹೋಗುತ್ತೀರಾ, ಎಲ್ಲರೂ ನನ್ನ ಬಿಟ್ಟು ಓಡಿ ಹೋಗ್ತೀರಾ. ನೀವು ನಂಬಿಕೆಯೊಂದಿಗೆ ನಾನು ಹಿಂಬಾಲಿಸಬಾರದ ಹಾಗೆ ಹಲವು ಹೋರಾಟ ಬರುತ್ತದೆ. ಆದರೆ ಅದಕ್ಕೋಸ್ಕರ ನಾನು ನಿಮಗೆ ಪ್ರಾರ್ಥನೆ ಮಾಡುತ್ತೇನೆ ಎಂದು ಕರ್ತನು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರು. ನಂಬಿಕೆಯನ್ನು ಕಳಕೊಳ್ಳುವಂತಹ ಶೋಧನೆ ಬರುವುದನ್ನು ಅರಿತ ಯೇಸು ತಮ್ಮ ಶಿಷ್ಯರಿಗೆ ಪ್ರಾರ್ಥನೆ ಮಾಡಿದರು. ಈಗ ನಿಮಗೆ ಅರ್ಥ ಆಗ್ತಿದೆಯಲ್ಲ, ಸಭೆಗೆ, ನಂಬಿಕೆಗೆ ಶೋಧನೆ ಬರುತ್ತೆ, ಕ್ರೈಸ್ತರಿಗೆ ಶೋಧನೆ ಬರುತ್ತೆ. ಈಗಲೇ ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥಿಸಬೇಕು. ಲೂಕನ ಸುವಾರ್ತೆ 22ನೇ ಅಧ್ಯಾಯ 31-32 ಈ ವಾಕ್ಯಗಳಲ್ಲಿ ಈ ಸಂಭವ ಬರೆಯಲ್ಪಟ್ಟದಾಗಿದೆ. ಅನಂತರ ದೇವರು, ಸೀಮೋನನೇ, ಸೀಮೋನನೇ, ಇಗೋ, ಗೋಧಿಯನ್ನು ಬಡಿಯುವ ರೀತಿಯಲ್ಲಿ ಸೈತಾನನು ನಿಮ್ಮನ್ನು ಬಡಿಯುವುದಕ್ಕೆ ಅಧಿಕಾರ ಪಡೆದಿದ್ದಾನೆ. ನಾನಾದರೋ ನಿನ್ನ ನಂಬಿಕೆ ಗತಿಸಿ ಹೋಗದ ಹಾಗೆ ನಿನಗೋಸ್ಕರ ಪ್ರಾರ್ಥನೆ ಮಾಡಿದೆ.
ನಿಮ್ಮನ್ನು ಬಡಿಯಲಿದ್ದಾನೆ, ಆದರೆ ನಿನ್ನ ನಂಬಿಕೆ ಒಡೆಯಲ್ಪಡುವುದು ಎಲ್ಲರನ್ನ, ಆದರೆ ಯಾರು ನೀನು ತಡವರಿಸ್ತೀಯಾ? ನಿನ್ನ ನಂಬಿಕೆ ಬಿದ್ದು ಹೋಗದ ಹಾಗೆ ನಿನಗೋಸ್ಕರ ಪ್ರಾರ್ಥನೆ ಮಾಡಿದೆ. ನೀನು ಗುಣ ಹೊಂದಿದ ನಂತರ ನಿನ್ನ ಸಹೋದರನನ್ನು ಸ್ಥಿರಪಡಿಸು ಅಂತ ಹೇಳಿದರು. ಅದೇ ನಡೆಯಿತು. ದೇವರು ಅವನನ್ನು ಗುರಿ ಇಟ್ಟು ಪೇತ್ರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರಿಂದ ನಿರಾಕರಿಸಿದರು. ಅವನು ಮತ್ತೆ ಸರಿ ಹೋಗುವುದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಂಬಿಕೆಯನ್ನು ಮತ್ತೆ ಅವನು ತಿರುಗಿಸಿಕೊಳ್ಳುವುದಕ್ಕೂ ನಂಬಿಕೆಯಲ್ಲಿ ದೃಢವಾಗಿ ಬೆಳೆಯಲು ಅವರಿಗೊಂದು ಅವಕಾಶ ಸಿಕ್ಕಿತ್ತು. ಅದೇ ರೀತಿ ನೋಡಿ, ಕಡೆಯ ಕಾಲದಲ್ಲಿ ಸಭೆಗೆ ವಿರುದ್ಧವಾಗಿ ಬರುವಂತಹ ನಂಬಿಕೆಯನ್ನು ಕಳಕೊಳ್ಳತಕ್ಕಂತಹ ಹೋರಾಟಗಳಲ್ಲಿ ಸಭೆ ಜಯಿಸಬೇಕು. ಪೇತ್ರನು ಜಯಿಸಿದ ಹಾಗೆ ಸೇವಕರು ಪ್ರಾರ್ಥಿಸಬೇಕು, ದೇವ ಜನಗಳು ಪ್ರಾರ್ಥಿಸಬೇಕು, ಅದಕ್ಕೆ ನೀವು ಪ್ರಾರ್ಥಿಸಬೇಕು. ಹಾಗಾಗಿ ಕಡೆಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಬಹಳ ಕಾರ್ಯಗಳು ಉಂಟು. ಹಾಗಾಗಿ ಕಡೆಯ ಕಾಲದ ಪ್ರಾರ್ಥನೆ ಏನು ಮಾಡಿದ್ರು? ಎಚ್ಚರವಿದ್ದು ಪ್ರಾರ್ಥನೆ ಮಾಡುವುದೇ ಮುಖ್ಯ. ಈಗ ಸಭೆಗಳಲ್ಲಿ ನಂಬಿಕೆ ದ್ರೋಹ ಬರಲಿದೆ. ಈ ಕಾಲದಲ್ಲಿ ನೋಡುವುದಾದರೆ ಕಾನೂನುಗಳನ್ನು ಹಾಕಿ ದೇವ ಸಭೆಗಳಿಗೆ ವಿರುದ್ಧವಾಗಿ ಕಾನೂನುಗಳು ಏರಿಸಲ್ಪಡುವಂತೆ ಕಾಣಲ್ಪಡುತ್ತದೆ. ಅಂದರೆ ತಕ್ಷಣ ನೀವು ಅದನ್ನು ಏನೆಂಬುದಾಗಿ ತಿಳ್ಕೊಳ್ಳಬೇಕು. ಬರಲಿರುವಂತಹ ಕಾನೂನುಗಳೆಲ್ಲ ಸಭೆಗಳಿಗೆ ವಿರುದ್ಧವಾಗಿ, ದೇವ ಜನಗಳಿಗೆ ವಿರುದ್ಧವಾಗಿ ಕೆಲವೊಂದು ಕಾನೂನುಗಳನ್ನು ಅಲ್ಲಲ್ಲಿ ತರುತ್ತಾರೆ, ಕೆಲವೊಂದು ಸಮಸ್ಯೆಗಳನ್ನು ತರುತ್ತಾರೆ. ಆ ರೀತಿ ನೋಡುವುದಾದರೆ ಅದು ಬರುವಾಗಲೇ ನೀವು ಅದಕ್ಕೋಸ್ಕರವಾಗಿ ಎಚ್ಚರವಾಗಿರಬೇಕು. ಮೊದಲು ಇದರ ಕುರಿತು ಸತ್ಯವೇದ ಹೇಳುತ್ತಲ್ಲ, ಈ ಸಮಸ್ಯೆ ಮೆಲ್ಲನೆ ಬರುವುದಕ್ಕೆ ಆರಂಭವಾಗಿದೆಯಲ್ಲ, ಇದು ನಂತರ ಹೆಂಗೆ ಬರುತ್ತೆ, ಇನ್ನೂ ಅದು ಯಾವ ರೀತಿ ತೀವ್ರವಾಗುತ್ತೆ, ಇದರಿಂದ ಯಾವ ಯಾವ ಬಾಧೆಗಳು ಬರುತ್ತೆ ಎಂಬುದಾಗಿ ನಿಮ್ಮಲ್ಲಿ ಒಂದು ಪರಿಜ್ಞಾನ ಬರಬೇಕು. ಅದನ್ನು ಬಿಟ್ಟು ನ್ಯೂಸ್ ಪೇಪರ್ನಲ್ಲಿ ಓದುವಂಥದ್ದು ಅಥವಾ ಬರೆದಿರುವಂತಹ ಯೂಟ್ಯೂಬ್ನಲ್ಲಿ ನೋಡುವಂಥದ್ದು, ಸಂದೇಶ ಚಾನಲ್, ಅವನು ಹಂಗೆ ಏನಾದರೂ ಹೇಳ್ತಿರ್ತಾನೆ. ಆದರೆ ದೇವರ ಸತ್ಯವೇದದ ಮೂಲಕ ನೀವು ಕಡೆಯ ಕಾಲದ ಪ್ರಾರ್ಥನೆಯಲ್ಲಿ ಏನೇ ಮಾಡಿದರೂ, ಅದು ಸಭೆಗೆ ಮಾಡುವಂತಹ ಪ್ರಾರ್ಥನೆಯಾಗಿದ್ದರೂ ಸರಿ, ದೇಶಕ್ಕೆ ಮಾಡುವಂತಹ ಪ್ರಾರ್ಥನೆಯಾಗಿದ್ದರೂ ಸರಿ, ಅಳಿವುಗಳಿಗೆ ಮಾಡುವ ಪ್ರಾರ್ಥನೆಯಾಗಿದ್ದರೂ ಸರಿ, ಇನ್ನು ಬಹಳ ಹೇಳ್ತಾನೆ ಇರ್ಬೋದು. ಯಾವ ಕಡೆಯ ಕಾಲದ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಎಚ್ಚರವಿದ್ದು ನೀವು ಪ್ರಾರ್ಥನೆ ಮಾಡುವಂತಹ ಕಾರ್ಯದ ಕುರಿತಾಗಿರುವ ಪೂರ್ಣ ವಿವರವನ್ನು ದೇವರಾತ್ಮನ ಮುಖಾಂತರವಾಗಿ ಹೊಂದಿ ಪ್ರಾರ್ಥಿಸಿರಿ. ಆ ಪ್ರಾರ್ಥನೆ ನಿಮ್ಮನ್ನು ಕಾಪಾಡುತ್ತದೆ, ದೇಶವನ್ನು ಕಾಪಾಡುತ್ತದೆ. ದೇವರ ಬರುವಿಕೆಯಲ್ಲಿ ನೀವು ಎದುರು ನಿಲ್ಲುವುದಕ್ಕೆ ಯೋಗ್ಯರಾಗುವ ಹಾಗೆ ನಿಮ್ಮನ್ನು ಬಲಪಡಿಸುತ್ತದೆ. ಕಣ್ಗಳನ್ನು ಮುಚ್ಚಿ ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಕಡೆಯ ಕಾಲದಲ್ಲಿ ನಾವು ನೋಡುವಂತಹ ಅನೇಕ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದರೂ ನಾವು ಒಂದು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಾಗದ ಹಾಗೆ ಏನೋ ಕೇಳ್ಪಡುವಂತಹ ಸಂದೇಶವನ್ನಿಟ್ಟು, ನಾವಾಗಿ ಭಯಪಡುವಂತಹ ಕಾರ್ಯಗಳನ್ನಿಟ್ಟು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ಕಡೆಯ ಕಾಲದ ಪ್ರಾರ್ಥನೆಯ ಮುಖ್ಯತ್ವವೇ ಎಚ್ಚರವಿದ್ದು ಪ್ರಾರ್ಥನೆ ಮಾಡುವುದು, ಒಂದು ಕಾರ್ಯವನ್ನು ಅರಿತು ಪ್ರಾರ್ಥನೆ ಮಾಡುವುದೆಂಬುದಾಗಿ ಹೇಳುತ್ತದಲ್ಲ. ಅದನ್ನು ನಾವು ಕಲಿತುಕೊಂಡೇವೆ ದೇವರೇ. ಒಂದೊಂದು ಸಮಸ್ಯೆಗಳನ್ನು ನೋಡಿ ನಾವು ಪ್ರಾರ್ಥನೆ ಮಾಡಲು ಮುಂದಾಗಬೇಕಾದ್ರೆ ಮೊದಲು ನಮ್ಮ ಆತ್ಮ ಎಚ್ಚರವಾಗಿರಲಿ. ಅದರ ಕುರಿತು ದೇವರ ವಾಕ್ಯದಲ್ಲಿಯೂ ದೇವರಾತ್ಮನಲ್ಲಿಯೂ ಕಾದಿದ್ದು ಕಾರ್ಯಗಳನ್ನು ಮೊದಲು ಅರ್ಥ ಮಾಡಿಕೊಂಡು ಅನಂತರ ನಾವು ಪ್ರಾರ್ಥಿಸಲು ನೀವು ನಮ್ಮನ್ನು ಪ್ರೇರೇಪಿಸುವ ಹಾಗೆ ಪ್ರಾರ್ಥನೆ ಮಾಡ್ತೀವಿ. ನಾವಾಗಿ ತಕ್ಕ ಹಾಗೆ ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಗೊತ್ತಿಲ್ಲದಿರುವುದರಿಂದ ದೇವರಾತ್ಮನ ಈ ವಿಷಯದಲ್ಲಿ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಾಗಿರಬೇಕೆಂದು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗಬಾರದು. ಒಂದು ವದಂತಿಯನ್ನು ಹರಡಿಸಿ ಸುಳ್ಳಿನ ಮಾಹಿತಿಗಳನ್ನು, ಸುಳ್ಳಾದ ಡೀಟೇಲ್ಸ್ನ ಕೊಟ್ಟು ಅದನ್ನು ನಂಬುವಂತೆ ಮಾಡಿ ಅನೇಕ ದೇವಜನಗಳ ಪ್ರಾರ್ಥನೆಯನ್ನು ಸೈತಾನನು ಈ ಕಡೆಯ ಕಾಲದಲ್ಲಿ ವ್ಯರ್ಥ ಮಾಡುವಂತಹ ತಂತ್ರವನ್ನು ನಾವು ಧ್ಯಾನ ಮಾಡಿದ್ವಲ್ಲ, ಅವುಗಳಿಗೆ ನಾವು ಒಡಂಬಡದ ಹಾಗೆ, ಕರ್ತನ ಆತ್ಮನು ನಮ್ಮನ್ನು ನಡೆಸುವ ಹಾಗೆ, ಕರ್ತನ ಆತ್ಮನು ನಮ್ಮಲ್ಲಿ ಆ ಒಂದು ಪ್ರೇರೇಪಣೆ ಕೊಡಲು ದೇವರೇ ನಿಮ್ಮ ಸಮ್ಮುಖದಲ್ಲಿ ನಾವು ಬಿಡುತ್ತೇವೆ. ನಾವು ಹೊಂದಿಕೊಂಡಿರುವಂತಹ ಈ ಪ್ರಾರ್ಥನೆಯ ಆತ್ಮದೊಂದಿಗೆ ಎಚ್ಚರಿಕೆಯ ಆತ್ಮವನ್ನು ಈ ಮಾತುಗಳನ್ನು ಕೇಳುವಂತಹ ಪ್ರತಿಯೊಬ್ಬರ ಮೇಲೆ ನಾವು ಕಳುಹಿಸಿರಿ. ಒಂದೊಂದು ಕಾರ್ಯವನ್ನು ಗ್ರಹಿಸಿ ಆ ಕಾರ್ಯದ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ದೇವರಾತ್ಮನವರಿಗೆ ಅನುಗ್ರಹಿಸಲಿ. ನಮ್ಮ ಪ್ರಾರ್ಥನೆಗಳು ಫಲ ಕೊಡುವಂಥದ್ದಾಗಿಯೂ ನಮ್ಮನ್ನು ಬಲಪಡಿಸುವಂಥದ್ದಾಗಿಯೂ ದೇಶವನ್ನು ಪ್ರಾರ್ಥಿಸುವವರನ್ನು ಕಾಪಾಡುವಂತೆಯೂ ಒಂದು ಆರೋಗ್ಯವಾದ ಪ್ರಾರ್ಥನೆಯಂತೆ ಮಾರ್ಪಡಲು ದೇವರ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ಒಪ್ಪಿಸಿಕೊಡುತ್ತೇವೆ. ನೀವೇ ಆ ತೋಟಿಗೆ ತೆಗೆದುಕೊಳ್ಳ್ರಿ, ನೀವು ಮಕ್ಕಳನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಸರಿಯಾದ ಪ್ರಾರ್ಥನೆ ಯಾವ ರೀತಿ ಮಾಡುವುದು,
ವ್ಯರ್ಥವಾಗುವ ಪ್ರಾರ್ಥನೆ ಎಂದರೆ ಏನು, ಯಾವುದು ಫಲ ಕೊಡುವಂಥ ಪ್ರಾರ್ಥನೆ ಎಂಬುದಾಗಿ ನಮಗೆ ಅವರು ಕಲಿಸಿದರು. ಆರಾಧನೆ ಸಮಯದಲ್ಲಿ ದೇವರಾತ್ಮನ ಒಂದು ಕೃಪೆ ನಮ್ಮ ಆರಾಧನೆಗಳನ್ನು ಸ್ವೀಕರಿಸಿದರು. ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ನಿಮ್ಮ ಪ್ರಾರ್ಥನೆಯನ್ನು ಗಮನಿಸಿ ನೋಡಿದ್ದಾರೆ. ಮುಂದಿನ ವಾರ ನಾವು ಭೇಟಿಯಾಗುವಾಗ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.